This call is now being recorded. Hi students, today we are discussing about session 6 of Unit-04 Differential Calculus and its applications. So we just recap the things we have discussed in the previous session. So in the previous session we discussed about composite functions and then derivative of composite functions, that is chain rule. We have discussed about that one. You know that is ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇದ್ದಾಗ ಅದನ್ನ ನಾವು ಯಾವ ತರ ಚೈನ್ ರೂಲ್ ಅಲ್ಲಿ ಮಾಡ್ತೀವಿ ಅಂದ್ರೆ if y is a function of u we write dy by du, if u is a function of v then we write du by dv, then v is a function of x we write dv by dx. ಅಂದ್ರೆ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಅದನ್ನ ನಾವು ಹೇಳಬೇಕಾದ್ರೆ ಅರ್ಥ ಆಗುತ್ತೆ. ಸೈನ್ ಆಫ್, ಲಾಗ್ ಆಫ್, ರೂಟ್ ಎಕ್ಸ್ ಅಂದಾಗ ಡಿಫರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್, ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್, ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ. ದಟ್ ಇಸ್ ವಾಟ್ ವಿ ಟೇಕನ್ ಆಸ್ ಚೈನ್ ರೂಲ್. Then we have done some simple problems on chain rule. We discussed about assignment and multiple choice questions. And in this session, we are going to discuss about some more problems on chain rule. In this session, we have discussed about some simple problems. Here, we are discussing about chain rule problems. That means, here it is the problems are of combined type. Means, here chain rule is also there. And with that one, we have product rule is also there. ಅಂದ್ರೆ ಒಂದು ಪ್ರಾಡಕ್ಟ್ ಒಂದೇ ಪ್ರಾಬ್ಲಮ್ ಅಲ್ಲಿ ಪ್ರಾಡಕ್ಟ್ ರೂಲ್ ಅನ್ನು ಅಪ್ಲೈ ಮಾಡ್ತೀವಿ, ಜೊತೆಗೆ ಚೈನ್ ರೂಲ್ ಅನ್ನು ಅಪ್ಲೈ ಮಾಡ್ತೀವಿ. ಅಗೇನ್ ಡಿಪೆಂಡಿಂಗ್ ಆನ್ ದ ಥಿಂಗ್ಸ್. ಫಸ್ಟ್ ಯಾವ್ದು ಬರುತ್ತೆ, ಫಸ್ಟ್ ಪ್ರಾಡಕ್ಟ್ ರೂಲ್ ಬಂದ್ರೆ ಫಸ್ಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಆಮೇಲೆ ಚೈನ್ ರೂಲ್ ಅಪ್ಲೈ ಮಾಡ್ತೀವಿ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಚೈನ್ ರೂಲ್ ಅಪ್ಲೈ ಮಾಡಿ ಮತ್ತೆ ಇನ್ನೊಂದು ಡಿಫ್ರೆನ್ಸಿಯೇಷನ್ಗೆ ಅಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಸಿಮಿಲರ್ಲಿ ಬೋತ್ ಕೋಶಂಟ್ ರೂಲ್ ಮತ್ತೆ ಇದು ಯಾವುದು ಚೈನ್ ರೂಲ್ ಇರ್ತಕ್ಕಂಥದ್ದು. ಓಕೆ, ಅಲ್ಲೂ ಕೂಡ ಅಷ್ಟೇ ಕೆಲವೊಂದ್ಸರಿ ಕೋಶಂಟ್ ರೂಲ್ ಅಪ್ಲೈ ಮಾಡಿ ಚೈನ್ ರೂಲ್ ಅಪ್ಲೈ ಮಾಡ್ತೀವಿ, ಕೆಲವೊಂದ್ಸರಿ ಚೈನ್ ರೂಲ್ ಅಪ್ಲೈ ಆದ್ಮೇಲೆ ಕೋಶಂಟ್ ರೂಲ್ ಅಪ್ಲೈ ಮಾಡ್ತೀವಿ, ಲೈಕ್ ದಟ್. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ಸ್ ಬರುತ್ತೆ. ದೇ ಮೇ ಬಿ ಆಸ್ಕ್ಡ್ ಫಾರ್ 5 to 6 marks. ಓಕೆ, ಸೊ ದೆನ್ ಬೇಸ್ಡ್ ಆನ್ ದಟ್ ವಿ ವಿಲ್ ಗಿವ್ ಸಮ್ ಅಸೈನ್ಮೆಂಟ್ಸ್ ಅಂಡ್ ವಿ ವಿಲ್ ಡಿಸ್ಕಸ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಇಲ್ಲಿ ನಾವು ಜನರಲ್ ಆಗಿ ಈ ಒಂದು ಚೈನ್ ರೂಲ್ ಅಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನ ಹೇಳ್ಬಹುದು. ಯಾವುದು ಅಂದ್ರೆ ಫಸ್ಟ್ ಒನ್ ಇಸ್ ಡಿಫರೆನ್ಸಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ವಿ ಟೇಕ್ ಇಟ್ ಆಸ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ 1 ಅಂತ ಬರ್ಕೊಂತೀವಿ. ಓಕೆ, ಅದೇ ರೀತಿಯಲ್ಲಿ ಇಫ್ ಯು ಟೇಕ್ ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂತ ತಗೊಂಡ್ರೆ, ಸಪೋಸ್ ಇಫ್ ಯು ಟೇಕ್ ಡಿಫರೆನ್ಸಿಯೇಷನ್ ಆಫ್ ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಎನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತಗೊಂಡ್ರೆ ದಟ್ ಈಸ್ ಎ ಎನ್ ಇರುತ್ತೆ, ಎ ಇರುತ್ತೆ, ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಅದನ್ನ ನಾವು ಬರ್ಕೊಳ್ತೀವಿ ಪಕ್ಕದಲ್ಲಿ ಅಷ್ಟೇ, ಎಫ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ 1. ದೆನ್ ಸಿಮಿಲರ್ಲಿ ಡಿಫರೆನ್ಸಿಯೇಷನ್ ಆಫ್ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ಈ ಫಾರ್ಮೆಟ್ ಅಲ್ಲಿ ಇದ್ದಾಗ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಇಂಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ. ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ಇಸ್ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ. ದೆನ್ ಡಿಫರೆನ್ಸಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂದ್ರೆ ಎ ಡೈರೆಕ್ಟ್ ಆಗಿ ಬರ್ಕೋಬಹುದು. ಸಿಮಿಲರ್ಲಿ ಡಿಫರೆನ್ಸಿಯೇಷನ್ ಆಫ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದ್ರೆ ವಿ ರೈಟ್ ಎ ಇಂಟು ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಅಂದ್ರೆ ಎಕ್ಸ್ ಜೊತೆ ಏನ್ ಕೋಎಫಿಷಿಯಂಟ್ ಇರುತ್ತಲ್ಲ ಅದು ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿ ಬರುತ್ತೆ ಆ ಒಂದು ಟರ್ಮ್ಗೆ. ಫಸ್ಟ್ ಡಿಫರೆನ್ಸಿಯೇಷನ್ ಆಫ್ ಸೈನ್ ಅಂದ್ರೆ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ, ಒಳಗಡೆ ಡಿಫರೆನ್ಸಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂದ್ರೆ ಎ, ಹಾಗಾಗಿ ಎ ಜೊತೆಲಿ ಬರುತ್ತೆ. ಸಿಮಿಲರ್ಲಿ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇದ್ರೆ ಮೈನಸ್ ಎ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ, ಆ ತರ 6ಕ್ಕೂ ಬರೀಬಹುದು. ಅದೇ ರೀತಿ ಡಿಫರೆನ್ಸಿಯೇಷನ್ ಆಫ್ ರೂಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇತ್ತು ಅಂದ್ರೆ ದೆನ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಮೇಲ್ಗಡೆ ಬರುತ್ತೆ ಇಂಟು 1/2 ಇಂಟು ರೂಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ, ಈ ತರ ಬರ್ಕೋಬಹುದು. ದೆನ್ ಸಿಮಿಲರ್ಲಿ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ ಇತ್ತು ಅಂದ್ರೆ ಎಕ್ಸ್ ಜೊತೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಟರ್ಮ್ ಇದ್ರೆ ವಿಲ್ ರೈಟ್ ಲೈಕ್ ದಿಸ್. ಸೊ ಎ ಡಿವೈಡೆಡ್ ಬೈ ಎ ಬೈ ಎ ಎಕ್ಸ್ ಪ್ಲಸ್ ಬಿ ಈ ಫಾರ್ಮೆಟ್ ಅಲ್ಲಿ ಬರೀತೀವಿ. ಸೊ ದೀಸ್ ಆರ್ ದ ಸಮ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್, ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ವಿ ಕ್ಯಾನ್ ಡಿರೈವ್ ಫ್ರಮ್ ದ ಪ್ರೀವಿಯಸ್ ಪ್ರಾಬ್ಲಮ್ಸ್. ಪ್ರೀವಿಯಸ್ ಅಲ್ಲಿ ನಾವೇನ್ ಪ್ರಾಬ್ಲಮ್ಸ್ ಮಾಡಿದ್ವಲ್ಲ ಆ ಪ್ರಾಬ್ಲಮ್ಸ್ ಬೇಸಿಸ್ ಮೇಲೆ ಈ ಒಂದು ಫಾರ್ಮುಲಾಗಳನ್ನ ನಾವು ಮಾಡ್ಕೋಬಹುದು. ಅಂದ್ರೆ ಎಕ್ಸ್ ಜೊತೆ ಏನ್ ಕೋಎಫಿಷಿಯಂಟ್ ಇರುತ್ತೆ ಅದನ್ನ ಆ ಒಂದು ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡಿ ಅದ್ರ ಜೊತೆ ಪ್ರಾಡಕ್ಟ್ ಆಗಿ ಡೈರೆಕ್ಟ್ ಆಗಿ ಬರೀಬಹುದು. ಫಾರ್ ಎಕ್ಸಾಂಪಲ್ ಇಫ್ ದೇ ಗಿವನ್ ಡಿಫರೆನ್ಸಿಯೇಷನ್ ಆಫ್ ಸೈನ್ 5x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ವಿ ರೈಟ್ ಇಟ್ ಆಸ್ 5 cos 5x ಡೈರೆಕ್ಟ್ ಆಗಿ ಬರೀಬಹುದು. ವಿ ಹ್ಯಾವ್ ಡನ್ ದಿಸ್ ಒನ್ ಬೈ ಯೂಸಿಂಗ್ ಚೈನ್ ರೂಲ್, ಬಟ್ ಈಗ ಆಲ್ರೆಡಿ ಚೈನ್ ರೂಲ್ ನಿಮಗೆ ತುಂಬಾ ಫೆಮಿಲಿಯರ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಯೂಸ್ಫುಲ್. ಸಿಮಿಲರ್ಲಿ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಆಫ್ 2x ಪ್ಲಸ್ 3 ಅಂತ ಬರೆದ್ರೆ ದೆನ್ ವಿ ಕ್ಯಾನ್ ರೈಟ್ ಇಟ್ ಆಸ್ 2 ಡಿವೈಡೆಡ್ ಬೈ 2x ಪ್ಲಸ್ 3 like this. Then differentiation of root of
x plus 2 ಅಂದ್ರೆ if we write this one we can write it as 1 by 2 into root of x plus 2. ಯಾಕೆ x ಜೊತೆ ಇರೋದು 1, ಹಾಗಾಗಿ 1 divided by as per rules 2 by root of x plus 2. ಲೈಕ್ ದಿಸ್ ಈ ಟೈಪ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ನಾವು ಬರಿತಾ ಹೋಗಬಹುದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅದನ್ನ ನೀವು ಟ್ರೈ ಮಾಡ್ತಾ ಹೋದ್ರೆ ವಿ ವಿಲ್ ಗೆಟ್ ದ ಆನ್ಸರ್ಸ್. ಯಾಕೆಂದ್ರೆ ಈಗ ಡಿಫ್ರೆನ್ಸಿಯೇಷನ್ ಮುಗಿಯುತ್ತೆ, ನೆಕ್ಸ್ಟ್ ಅಪ್ಲಿಕೇಶನ್ಗೆ ಹೋಗ್ತೀವಿ, ಅಲ್ಲಿ ಇನ್ನೂ ಇದ್ರ ಜೊತೆಗೆ ಇನ್ನೂ ಅಡಿಷನ್ ಆಗಿ ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ. ಆಗ ನೀವು ಈ ಫಾರ್ಮುಲಾಗಳನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂತಾ ಹೋದ್ರೆ ಯು ವಿಲ್ ಗೆಟ್ ವೆರಿ ಈಸಿಯರ್. ಈಗ ನಾವು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದ್ರೆ ಮತ್ತೆ ನೀವು n ಇಂಟು ಎಕ್ಸ್ ಪವರ್ n-1 ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಅದು ಕೆಲ್ಸಕ್ಕೆ ಬರಲ್ಲ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದ್ರೆ ಈಗ ಆಲ್ರೆಡಿ ನೀವು 3x² ಅಂತ ಹೇಳ ಲೆಕ್ಕಕ್ಕೆ ಬರಬೇಕು. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂದ್ರೆ 1/2 ರೂಟ್ ಎಕ್ಸ್ ಅಂತ ಹೇಳ್ಬಿಡ್ತೀರಾ. ಅದೇ ರೀತಿ ನೆಕ್ಸ್ಟ್ ಚೈನ್ ರೂಲ್ ಕೂಡ ಹಾಗೇನೆ. ನೆಕ್ಸ್ಟ್ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಿಗೆ ಹೋದಾಗ ಚೈನ್ ರೂಲ್ ಅನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಕಲಿಬೇಕಾಗತ್ತೆ. ಓಕೆ, ಸೊ now we'll start doing problems on these things. We are continuing the problem from previous session. Previous session ಅಲ್ಲಿ ಏನಾಗಿತ್ತು, ಜಸ್ಟ್ ಪ್ಲಸ್ ಮೈನಸ್ ಅಥವಾ ಸಣ್ಣ ಪುಟ್ಟ ಪ್ರಾಬ್ಲಮ್ ಗಳನ್ನ ಮಾಡಿದ್ವಿ. ಹಿಯರ್ ವಿ ಆರ್ ಜಸ್ಟ್ ಅಬ್ಸರ್ವಿಂಗ್ ದಿಸ್ ಪ್ರಾಬ್ಲಮ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. y is equal to 3 minus 2x into cos 2x. This is one function, this is another function. Okay, ಎರಡು ಫಂಕ್ಷನ್ ಇದೆ. That means this is of the form u into v. u into v ಅಂದ್ರೆ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಫಾರ್ಮ್ ಅಲ್ಲಿ ಇದೆ. ಸೊ ಈ ತರ ಇದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಅದಾದ್ಮೇಲೆ ಮತ್ತೆ ಒಳಗಡೆ ಅವನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ 2x ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ 2x ಅಂದ್ರೆ ಮೈನಸ್ ಸೈನ್ 2x ಅಂಡ್ ಡಿಫ್ರೆನ್ಸಿಯೇಷನ್ ಆಫ್ 2x ಅಂದ್ರೆ 2. ಸೊ ನಾವು ಡೈರೆಕ್ಟ್ ಆಗಿ ಬರ್ಕೊಳ್ತೀವಿ. ದಟ್ಸ್ ವಾಟ್ ಐ ಸೆಡ್. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ax ಪ್ಲಸ್ ಬಿ ಇದ್ರೆ ಮೈನಸ್ ಎ ಸೈನ್ ಆಫ್ ax ಪ್ಲಸ್ ಬಿ ಅಂತ ಹೇಳ್ತೀವಿ. ಹಾಗಾಗಿ ಕಾಸ್ ಆಫ್ 2x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, -2 ಸೈನ್ ಆಫ್ 2x ಅಂತ ಬರ್ಕೋಬಹುದು ಡೈರೆಕ್ಟ್ ಆಗಿ. ಈ ತರ ಸಿಂಪಲ್ ನಂಬರ್ಸ್ ಗಳಿದ್ದಾಗ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ದ ಆನ್ಸರ್ಸ್. ಓಕೆ, ಸೊ ಬೇಸ್ಡ್ ಆನ್ ದಟ್ ಚೈನ್ ರೂಲ್ ಅನ್ನು ನಾವು ಇಲ್ಲಿ ಸಿಂಪ್ಲಿಫೈ ಮಾಡಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಯು ಮಸ್ಟ್ ಲರ್ನ್ ದಟ್ ಒನ್. ಓಕೆ, ಸೊ ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ದೇ ಆರ್ ಗಿವನ್ y is equal to 3 minus 2x into cos 2x. So this is in the form of u into v. So this is one function and this is another function. That is what we take product of two function and we have product rule. ನಮಗೆ ಒಂದು ಪ್ರಾಡಕ್ಟ್ ರೂಲ್ ನಾವು ಸೆಷನ್ ನಂಬರ್ 3 ನಲ್ಲಿ ಹೇಳಿದೀವಿ ಅನ್ಸುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಯು ವಿ, ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದ್ದಾಗ ಒಂದು ಫಂಕ್ಷನ್ ನ ಹಾಗೆ ಇಟ್ಕೊಂಡು ಇನ್ನೊಂದು ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಪ್ಲಸ್ ಹಾಕೊಳ್ತೀವಿ. ದೆನ್ ಯಾವ ಫಂಕ್ಷನ್ ಇಲ್ಲಿ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರಿ ಅದನ್ನ ಹಾಗೆ ಇಟ್ಕೊಳ್ತೀವಿ, ಉಳಿದಿರೋ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಇಲ್ಲಿ ಸಮಸ್ಯೆ ಏನಿಲ್ಲ. ನೀವು ಫಸ್ಟ್ ವಿ ಇಟ್ಕೊಂಡು ಯು ಡಿಫ್ರೆನ್ಶಿಯೇಟ್ ಮಾಡಿ, ಪ್ಲಸ್ ಯು ಹಾಕೊಂಡು ವಿ ಡಿಫ್ರೆನ್ಶಿಯೇಟ್ ಮಾಡಿ, ಅಥವಾ ಉಲ್ಟಾ ಮಾಡಿ. ದರ್ ಇಸ್ ನೋ ಪ್ರಾಬ್ಲಮ್. ಯಾಕೆ, ಮಧ್ಯದಲ್ಲಿ ಪ್ಲಸ್ ಇದೆ. ಮಧ್ಯದಲ್ಲಿ ಪ್ಲಸ್ ಇರೋದ್ರಿಂದ ನೀವು ಫಸ್ಟ್ ಯು ಇಟ್ಕೊಂಡು ವಿ ಡಿಫ್ರೆನ್ಶಿಯೇಟ್ ಮಾಡಬಹುದು, ಇಲ್ಲ ವಿ ಇಟ್ಕೊಂಡು ಯು ಡಿಫ್ರೆನ್ಶಿಯೇಟ್ ಮಾಡಬಹುದು. ದಟ್ ಡಸಂಟ್ ಮ್ಯಾಟರ್. ಪ್ಲಸ್ ಇರೋದ್ರಿಂದ ನಡೆಯುತ್ತೆ, ನೋ ಪ್ರಾಬ್ಲಮ್. ಓಕೆ, ಹಾಗಾಗಿ ಇದರಲ್ಲಿ ಪ್ರಾಡಕ್ಟ್ ರೂಲ್ ಅಂತ ಏನು ಸಮಸ್ಯೆಗಳು ಬರೋದಿಲ್ಲ. ಸೊ ಬೇಸ್ಡ್ ಆನ್ ದಿಸ್ ಇಫ್ ಯು ಅಪ್ಲೈ ನಾವು ಹಿಯರ್, ನಾನಿಲ್ಲಿ u is equal to 3 minus 2x ಅಂತ ಬರ್ಕೋಬಹುದು, v is equal to cos 2x ಅಂತ ಬರ್ಕೋಬಹುದು. ಓಕೆ, ಸೊ ಆಸ್ ಪರ್ ದಿಸ್ u ಜಾಗದಲ್ಲಿ 3 minus 2x, v ಜಾಗದಲ್ಲಿ cos 2x, again ಇಲ್ಲಿ v ಜಾಗದಲ್ಲಿ cos 2x, u ಜಾಗದಲ್ಲಿ 3 minus 2x ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. That's what we have written. In the place of u 3 minus 2x into differentiation of v ಅಂದ್ರೆ cos 2x with respect to x, plus again in the place of v it is cos 2x and in the place of u it is 3 minus 2x ಅನ್ನ ಬರ್ಕೊಂಡಿದ್ದೀವಿ. ಅಗೇನ್ ಇಲ್ಲಿ ನೀವು u ಅನ್ನ cos 2x ತಗೋಬಹುದು, v ಅನ್ನ 3 minus 2x ತಗೋಬಹುದು. ಇಲ್ಲಿ ಪ್ಲಸ್ ಇರೋದ್ರಿಂದ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್. ಇಲ್ಲಿ ಇದನ್ನ u ತಗೋಬೇಕು, ಇದನ್ನೇ v ತಗೋಬೇಕು ಅಂತ ಇಲ್ಲ. ಬಟ್ ಕೋಶಂಟ್ ರೂಲ್ ಅಲ್ಲಿ ಕಂಪಲ್ಸರಿ ಮೇಲ್ಗಡೆ ಇರೋದು u, ಕೆಳಗಡೆ ಇರೋದು v ಆಗುತ್ತೆ. ಅಲ್ಲಿ ಫಸ್ಟ್ v ಇಟ್ಕೊಂಡು u ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಮೈನಸ್ ಹಾಕೊಂಡು u ಇಟ್ಕೊಂಡು v ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಅಲ್ಲಿ ಹಾಗೆ ಬರಬೇಕು. ಅಲ್ಲಿ ಮಾತ್ರ ಅಲ್ಲಿ ರೂಲ್ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಅಲ್ಲೇನಾದ್ರು ಉಲ್ಟಾ ಆಯ್ತು ಅಂದ್ರೆ ಆನ್ಸರ್ ಇಸ್ ರಾಂಗ್. ಬಟ್ ಇಲ್ಲಿ ಏನ್ ಸಮಸ್ಯೆ ಆಗೋದಿಲ್ಲ. ಓಕೆ, ಸೊ ಯು ನ 3 minus 2x ಬರ್ಕೊಂಡಿದೀವಿ. ಡಿಫ್ರೆನ್ಸಿಯೇಷನ್ ಆಫ್ cos 2x ಪ್ಲಸ್ cos 2x ಅಂದ್ರೆ v ಇಂಟು ಡಿಫ್ರೆನ್ಸಿಯೇಷನ್ ಆಫ್ u ಅಂದ್ರೆ 3 minus 2x. ನಾವು ಇಫ್ ಯು ಡಿಫ್ರೆನ್ಶಿಯೇಟ್ ದಿಸ್ 3 minus 2x ಹಾಗೆ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ cos 2x ನಾನು ಹೇಳ್ದೆ ಡೈರೆಕ್ಟ್ ಆಗಿ ಬರೆಯೋದನ್ನ ಕಲಿಬೇಕಾಗತ್ತೆ. ಡಿಫ್ರೆನ್ಸಿಯೇಷನ್ ಆಫ್ cos 2x ಅಂದ್ರೆ sin 2x, x ಜೊತೆ 2 ಇದೆಯಲ್ಲ ಅದನ್ನ ನಾವಿಲ್ಲಿ ಬರ್ಕೊಳ್ತೀವಿ. ಬಿಕಾಸ್ ಯು ನೋ ದಿಸ್ ಫಾರ್ಮುಲಾ, ಡಿಫ್ರೆನ್ಸಿಯೇಷನ್ ಆಫ್ cos x ಇಸ್ ವಾಟ್, ಮೈನಸ್ sin x. ಸೊ ಡಿಫ್ರೆನ್ಸಿಯೇಷನ್ ಆಫ್ cos 2x ಅಂದ್ರೆ ಏನು, ಮೈನಸ್ sin 2x. ದೆನ್ ಎಕ್ಸ್ ಜೊತೆ ಏನ್ ಟರ್ಮ್ ಇದೆ ಅದ ಕಾನ್ಸ್ಟೆಂಟ್ ಅನ್ನ ಇಲ್ಲಿ ಬರ್ಕೊಳ್ಳಿ ಅಷ್ಟೇ. ಎಕ್ಸ್ ಜೊತೆ 2 ಇದೆ, ಆ 2 ಇಲ್ಲಿ ಬರ್ಕೊಳ್ತೀವಿ. ಸೊ -2 sin 2x ಪ್ಲಸ್
ಕಾಸ್ 2x ಹಾಗೆ ಬರ್ಕೊಳ್ತೀವಿ. ದೆನ್ ಡಿಫ್ರೆನ್ಸಿಯೇಷನ್ ಆಫ್ 3 0 ಬಿಕಾಸ್ ವಿ ಆರ್ ಆಲ್ರೆಡಿ 6th ಸೆಷನ್ ವಿ ಆರ್ ಡೂಯಿಂಗ್ ನಾವು. ಹಾಗಾಗಿ ಡಿಫ್ರೆನ್ಸಿಯೇಷನ್ ನಿಮಗೆ ಪಕ್ಕಾ ಬರ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ 3 0 ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿಫ್ರೆನ್ಸಿಯೇಷನ್ ಆಫ್ -2x, ಸೊ ಡಿಫ್ರೆನ್ಸಿಯೇಷನ್ ಆಫ್ -2x ಏನಾಗುತ್ತೆ, -2 ಆಗುತ್ತೆ. ಯಾಕೆ ನಿಮಗೆ ಗೊತ್ತಿದೆ, ಡಿಫ್ರೆನ್ಸಿಯೇಷನ್ ಆಫ್ -2x ವಿತ್ ರೆಸ್ಪೆಕ್ಟ್ ಟು x ಅಂದಾಗ -2 ಅನ್ನ ಹೊರಗಡೆ ಬರ್ಕೊಂಡು x ಅನ್ನು ಮಾತ್ರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಸೊ -2 ಆಗುತ್ತೆ. x ಜೊತೆ ಏನೇ ಟರ್ಮ್ ಇದ್ರು ಅದು ಮಾತ್ರ ಉಳ್ಕೊಳ್ಳುತ್ತೆ, x ಹೋಗುತ್ತೆ ಬಿಕಾಸ್ dx/dx ಇಸ್ 1. ಓಕೆ, ಹಾಗಾಗಿ ಡಿಫ್ರೆನ್ಸಿಯೇಷನ್ ಆಫ್ 3 0, ಡಿಫ್ರೆನ್ಸಿಯೇಷನ್ ಆಫ್ -2x ಅಂದ್ರೆ -2. ಆ ಲೆಕ್ಕಕ್ಕೆ ನೀವೀಗ ರೆಡಿ ಆಗಿರ್ಬೇಕಾಗತ್ತೆ. ದೆನ್ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್, ವಾಟ್ ಯು ಗೆಟ್ ಹಿಯರ್, -2, ಈ -2 ಅನ್ನ ಈ ಕಡೆ ಬರ್ಕೊಂಡಿದ್ದೀನಿ, -2 ಇಂಟು 3 - 2x ಇಂಟು sin 2x. ಈ ಫಸ್ಟ್ ಟರ್ಮ್ ಅಲ್ಲಿ ಇರೋದನ್ನ ನೀಟಾಗಿ ಅರೇಂಜ್ ಮಾಡಿದ್ದೀನಿ, -2 ಇಂಟು 3 - 2x ಇಂಟು sin 2x. ದೆನ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 2 cos 2x ಇದೆ, ಅದನ್ನ ಬರ್ಕೊಂಡಿದ್ದೀನಿ. ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕಾ, ಅಗತ್ಯ ಇದೆಯಾ? ಇಲ್ಲ. ಯಾಕೆ, ಇಲ್ಲಿ ಏನಾದರೂ ಸಿಂಪ್ಲಿಫೈ ಮಾಡಿದಾಗ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ ಟರ್ಮು ಅಂತ ಅನ್ನಿಸ್ತಾ ಇದ್ರೆ, ಅಥವಾ ಕೆಲವೊಂದ್ಸಲ ಶೋ ದಟ್ ಪ್ರೂವ್ ದಟ್ ಅಂತ ಕೇಳಿರ್ತಾರೆ, ಆಗ ಆನ್ಸರ್ ಬರಬೇಕು ಅಂದ್ರೆ ನೀವು ಸಿಂಪ್ಲಿಫಿಕೇಶನ್ ಮಾಡಿ. ಅದರ್ವೈಸ್ ದೇರ್ ಇಸ್ ನೋ ಯೂಸ್ ಅಟ್ ಆಲ್, ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್. ಇಲ್ಲೇನಿದೆ ಅದನ್ನ ಇಡಿ. ಕೆಲವೊಂದ್ಸರಿ ನಿಮಗೆ ಪ್ರಾಬ್ಲಮ್ ನೋಡಿದ್ರೆ ಗೊತ್ತಾಗುತ್ತೆ, ಯು ಕ್ಯಾನ್ ಸಿಂಪ್ಲಿಫೈ ದಿಸ್, ಯು ಕ್ಯಾನ್ ಗೆಟ್ ದ ಸಮ್ ಸಿಂಪ್ಲಿಫೈಡ್ ಆನ್ಸರ್ ಅಂತ ಹೇಳಿ, ಆಗ ನೀವು ಅದನ್ನ ಸಿಂಪ್ಲಿಫೈ ಮಾಡಿ. ಬಟ್ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ sin 2x ಇದೆ, cos 2x ಇದೆ, there will be no problems. ನೀವು ಸಿಂಪ್ಲಿಫೈ ಮಾಡಿದ್ರು ಏನು ಸಿಗಲ್ಲ. ಹಾಗಾದಾಗ ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ಸೊ -2 ಇಂಟು 3 - 2x sin 2x, then plus into minus is -2 cos 2x. That is how we will do the problem in this one. ಸೊ ಹಿಯರ್ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಫಸ್ಟ್ ಗೆ ನೋಡಿದಾಗ ಇದು u ಇಂಟು v ಫಾರ್ಮಲ್ ಇದೆ. ನೋಡಿದ ತಕ್ಷಣ ಫಸ್ಟ್ ಏನ್ ಗೊತ್ತಾಗುತ್ತೆ ಅದನ್ನ ನೋಡ್ಕೋಬೇಕಾಗುತ್ತೆ. u ಇಂಟು ಫಾರ್ಮಲ್ v ಫಾರ್ಮಲ್ ಇದೆ. ಸೊ ವಿ ಹ್ಯಾವ್ ಅಪ್ಲೈಡ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದೀವಿ. ಸೊ u ಜಾಗದಲ್ಲಿ 3 - 2x, v ಜಾಗದಲ್ಲಿ cos 2x, ಪ್ಲಸ್ v ಜಾಗದಲ್ಲಿ cos 2x, u ಜಾಗದಲ್ಲಿ 3 - 2x ಹಾಕೊಂಡಿದ್ದೀವಿ. ದೆನ್ 3 - 2x ಹಾಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ cos 2x ಅಂದ್ರೆ -2 sin 2x, ದಟ್ ಇಸ್ ಬೈ ಯೂಸಿಂಗ್ ಚೈನ್ ರೂಲ್. ಪ್ಲಸ್ cos 2x ಹಾಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ 3 - 2x ಅಂದ್ರೆ -2, ದಟ್ ಇಸ್ ಬೈ ಯೂಸಿಂಗ್ ಅಡಿಷನ್ ರೂಲ್, ರೈಟ್? ದೆನ್ ಸಿಂಪ್ಲಿಫಿಕೇಶನ್ ಮಾಡಿ ಬರೆದ್ರೆ ವಿ ಗೆಟ್ ದ ರಿಕ್ವೈರ್ಡ್ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. Then next problem, y is equal to x square sin x. Again, x square is a separate function, sin root x is a separate function. ಇಲ್ಲಿ ಫಂಕ್ಷನ್ ಒಳಗಡೆ ಫಂಕ್ಷನ್ ಇರೋದು ಇದು sin of root x. sin is a one function, root x is a another function. ಅಲ್ಲಿ root x ಅನ್ನೋದು sin ಒಳಗಡೆ ಇದೆ. ಆದ್ರೆ ಈ x square ಇದೆಯಲ್ಲ, that is a separate function. ಹಾಗಾಗಿ ನಾವಿಲ್ಲಿ x square ಕೂಡ ಫಂಕ್ಷನ್ ಆಫ್ ಎ ಫಂಕ್ಷನ್ ಅಂತ ಹೇಳಲಿಕ್ಕೆ ಬರಲ್ಲ. ಓಕೆನಾ? ಹಾಗಾಗಿ we will take this one is u and this one is v. So u into v formal ಇದೆ ಅಂದ್ರೆ we have to use product rule. So they are given y is equal to x square sin root x. We take u and this one as v. Now we know this formula. Product rule is differentiation of uv with respect to dx is u into dv by dx plus v into du by dx. ಆ ಒಂದು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ u ಜಾಗದಲ್ಲಿ x ಸ್ಕ್ವೇರ್, v ಜಾಗದಲ್ಲಿ sin root x ಪ್ಲಸ್ v ಜಾಗದಲ್ಲಿ sin root x, u ಜಾಗದಲ್ಲಿ x ಸ್ಕ್ವೇರ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ನೌ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ದಿಸ್. x ಸ್ಕ್ವೇರ್ ಹಾಗೆ ಇದೆ ಬರ್ಕೊಂಡಿದ್ದೀವಿ. ಡಿಫರೆನ್ಸಿಯೇಷನ್ ಆಫ್ sin root x. ಓಕೆ, ಸೊ ಫಸ್ಟ್ ನೋಡಿದ ತಕ್ಷಣ ಏನ್ ಗೊತ್ತಾಗ್ತಾ ಇದೆ, sin theta ಫಾರ್ಮುಲಾ. ಡಿಫರೆನ್ಸಿಯೇಷನ್ ಆಫ್ sin theta is what? Cos theta, that is cos of root x into what is differentiation of root x ಒಳಗಡೆ ಇರತಕ್ಕಂತ ಟರ್ಮ್. ಡಿಫರೆನ್ಸಿಯೇಷನ್ ಆಫ್ root x is 1/2 root x. ಪ್ರೀವಿಯಸ್ ಅಲ್ಲಿ ಪ್ರತಿಯೊಂದಕ್ಕೂ ಸಪರೇಟ್ ಡಿಫರೆನ್ಸಿಯೇಷನ್ ಅಪ್ಲೈ ಮಾಡಿ ನೀಟಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ವಿ. ಬಟ್ ಈಗ ಹಾಗಲ್ಲ, ಯಾಕೆಂದ್ರೆ ಪ್ರಾಬ್ಲಮ್ ದೊಡ್ಡದಾಗ್ತಾ ಹೋದಾಗ ಕೆಲವೊಂದು ಸ್ಟೆಪ್ ಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಪದೇ ಪದೇ ಡಿಫರೆನ್ಸಿಯೇಷನ್ ಅಪ್ಲೈ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಡಿಫರೆನ್ಸಿಯೇಷನ್ ಆಫ್ sin root x ಅಂದ್ರೆ cos root x. ಡಿಫರೆನ್ಸಿಯೇಷನ್ ಆಫ್ ಇನ್ಸೈಡ್ ಟರ್ಮ್ root x ಅಂದ್ರೆ ದಟ್ ಈಸ್ 1/2 root x. Therefore ಡಿಫರೆನ್ಸಿಯೇಷನ್ ಆಫ್ sin root x ಅಂದ್ರೆ cos root x by 2 root x. That's what we have written. Cos root x by 2 root x plus sin root x ಹಾಗೆ ಇದೆ, ಹಾಗೆ ಬರ್ಕೊಂಡಿದ್ದೀವಿ. And what is differentiation of x square? This is 2x. You know that one. Differentiation of x square with respect to x is 2x. Right? ಹಾಗಾಗಿ x square ಹಾಗೆ ಇದೆ. Differentiation of sin of root x ಅಂದ್ರೆ cos of root x into differentiation of root x ಅಂದ್ರೆ 1/2 root x plus differentiation of x square ಅಂದ್ರೆ 2x
ಅಂಡ್ ಸೈನ್ ಆಫ್ ರೂಟ್ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಬೇಕಾದ್ರೆ ಯು ಕ್ಯಾನ್ ರೈಟ್ ಇನ್ ಅನದರ್ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ರೂಟ್ ಎಕ್ಸ್ ಅನ್ನ ಕಾಸ್ ಆಫ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂತ ಬರ್ಕೊಳ್ಳಿ, ಪ್ಲಸ್ ಸೈನ್ ಆಫ್ ರೂಟ್ ಎಕ್ಸ್ ಇಂಟು ಇಲ್ಲಿ ಮಾತ್ರ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೈನ್ ಆಫ್ ರೂಟ್ ಎಕ್ಸ್ ಗೆ 1/2 ರೂಟ್ ಎಕ್ಸ್ ಬರೀರಿ, ದರ್ ವಿಲ್ ಬಿ ನೋ ಪ್ರಾಬ್ಲಮ್, ಬಟ್ ವಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆ, ಈ ತರ ಪಕ್ಕದಲ್ಲಿ ಬರ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿ, ನೋ ಪ್ರಾಬ್ಲಮ್. ಅಥವಾ ಇಲ್ಲೇ ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಕೊಂಡು ಮಾಡಿ, ದೆನ್ ವಿಲ್ ಬಿ ಆಲ್ಸೋ ನೋ ಪ್ರಾಬ್ಲಮ್. ಓಕೆ, so they are given y is equal to x square sin root x. We have taken u is equal to x square, v is equal to sin of root x. So by looking at this problem, we can just say that this is of u into v form. That is product rule of two functions, product of two functions. So we are applying here product rule, differentiation of uv with respect to x. So our product rule ಅನ್ನು apply ಮಾಡಿದಾಗ, first we will keep x square as it is, differentiation of sine of root x with respect to x. Then we will keep sine of root x as it is, differentiation of x square with respect to x. Next step ಅಲ್ಲಿ ಏನ್ ಮಾಡ್ತೀವಿ, x square ಹಾಗೆ ಇರುತ್ತೆ, differentiation of sine of root x ಅಂದ್ರೆ cos root x into differentiation of inside term, differentiation of root x by x, plus sine of root x ಹಾಗೆ ಇರುತ್ತೆ, differentiation of x square is 2x. Then finally x square into cos of root x into differentiation of root x is 1/2 root x plus 2x ಅನ್ನು ಈ ಕಡೆ ಬರ್ಕೊಳ್ತೀವಿ, 2x sin root x, and that is the required dy by dx. That's what we got it here. So ಮೂರು ಸ್ಟೆಪ್ ಅಲ್ಲಿ ಬರ್ದೀನಿ, ಇಲ್ಲಿ ಪಕ್ಕದಲ್ಲಿ ಬರ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ಆನ್ಸರ್ ಬರ್ಕೊಂಡು ಹೋಗಿದ್ದೀನಿ. ಬೋತ್ ವಿ ಕ್ಯಾನ್ ಡೂ ಆಸ್ ಯೂಶುವಲ್, ಎರಡು ಕೂಡ ಸೇಮ್ ಆಗುತ್ತೆ, ಆನ್ಸರ್ ಮಾತ್ರ ಕರೆಕ್ಟ್ ಆಗಿ ಬರ್ಬೇಕು ಅಷ್ಟೇ. Now we go for another one. If y is equal to e power 3x secant x, find dy by dx. ನೋಡಿದ ತಕ್ಷಣ ಗೊತ್ತಾಗುತ್ತೆ, this is separate function u and this is separate function v, secant x. e power 3x is different, secant x is different. ಅದೇ ಪ್ರಾಬ್ಲಮ್ e power 3x secant x ಅಂತ ಇದ್ದಿದ್ರೆ ಆಗ ಇದು ಪೂರ್ತಿ ಒಂದೇ ಫಂಕ್ಷನ್. ಆಗ ಫಸ್ಟ್ e power x ಡಿಫರೆನ್ಸಿಯೇಷನ್ ಮಾಡಿ ಆಮೇಲೆ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕಿತ್ತು. ಅರ್ಥ ಆಯ್ತಲ್ಲ? ಸೊ ದಟ್ ಇಸ್ ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಪ್ರಾಬ್ಲಮ್ಸ್. e power 3x ಇಂಟು secant x ಸಪರೇಟ್ ಫಂಕ್ಷನ್, ಇದು ಸಪರೇಟ್ ಫಂಕ್ಷನ್. ಇಲ್ಲಿ e power 3x secant x ಅಂದ್ರೆ ಅದು ಮೇಲ್ಗಡೆನೆ ಬಂದ್ಬಿಟ್ಟಿದೆ, ನೀವು ಯಾವ್ದ್ರಲ್ಲಿ ಒಂದು ಸೂಪರ್ ಸ್ಕ್ರಿಪ್ಟ್ ಇದೆಯಲ್ಲ ಅಲ್ಲೇ ಬಂದ್ಬಿಟ್ಟಿದೆ. ಆಗಿದ್ದಾಗ e power x ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಫಸ್ಟ್, ಆಮೇಲೆ ಇವೆರಡಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಆದ್ರೆ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ನಾವು u ಇಂಟು v ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ we know that product rule formula is differentiation of uv with respect to dx is u into dv by dx plus v into du by dx. Now substitute in the place of u e power 3x, in the place of v secant x, plus in the place of v secant x, in the place of u e power 3x. Now differentiate this. What is e power 3x? ಹಾಗೆ ಇರುತ್ತೆ, ಡೈರೆಕ್ಟ್ ಫಾರ್ಮುಲಾ. ವಾಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ secant x? secant x into tan x, ಡೈರೆಕ್ಟ್ ಫಾರ್ಮುಲಾ. ಇಲ್ಲಿ ಯಾವುದು ಏನು ಅಪ್ಲೈ ಮಾಡ್ತಾ ಇಲ್ಲ, ಬಿಕಾಸ್ ವಿ ನೋ ದಿಸ್ ಡಿಫರೆನ್ಸಿಯೇಷನ್ ಆಫ್ secant x ಸ್ಟ್ಯಾಂಡರ್ಡ್ ಡಿಫರೆನ್ಸಿಯೇಷನ್ ಇದು. ಡಿಫರೆನ್ಸಿಯೇಷನ್ ಆಫ್ secant x is secant x into tan x ಬರ್ದಿದ್ದೀವಿ. ದೆನ್ secant x ಹಾಗೆ ಇದೆ. ಡಿಫರೆನ್ಸಿಯೇಷನ್ ಆಫ್ e power 3x, ನಾನು ಅದನ್ನೇ ಪ್ರೀವಿಯಸ್ ಫಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ. ಡಿಫರೆನ್ಸಿಯೇಷನ್ ಆಫ್ e power 3x ಅಂದ್ರೆ ಫಸ್ಟ್ e power 3x ಬರ್ಕೊಳ್ಳಿ, x ಜೊತೆ ಏನಿದೆ 3, ಅದನ್ನ ಜೊತೆಲಿ ಬರೀರಿ. ಜನರಲಿ ಇಲ್ಲಿ ಬರೆಯಲ್ಲ, ಅದನ್ನ ಈ ಕಡೆ ಬರೀತೀವಿ. ಸೊ ದಟ್ ಈಸ್ 3 e power 3x. ಡಿಫರೆನ್ಸಿಯೇಷನ್ ಆಫ್ e power 3x ಅಂದ್ರೆ 3 e power 3x. ಓಕೆ, e power 3x ಡಿಫರೆನ್ಸಿಯೇಷನ್ e power 3x, x ಜೊತೆ ಇರೋದನ್ನ ಈ 3x ಅನ್ನ ಡಿಫರೆನ್ಸಿಯೇಷನ್ ಮಾಡಿದ್ರೆ 3 ಬರುತ್ತೆ, ಅದನ್ನ ಇಲ್ಲಿ ಬರ್ಕೊಂಡಿದೀವಿ ಅಷ್ಟೇ. ಓಕೆ, ಸೊ ದಟ್ ಇಸ್ ಎ ಕಾಮನ್ ಥಿಂಗ್. ಚೈನ್ ರೂಲ್ ಅಲ್ಲಿ ಸಿಂಪಲ್ ಟರ್ಮ್ಸ್ ಇದ್ದಾಗ ಡೈರೆಕ್ಟ್ ಆಗಿ ಬರಬೇಕು. x ಜೊತೆ ಏನ್ ಟರ್ಮ್ ಇದೆ ಅದನ್ನ ಪಕ್ಕದಲ್ಲಿ ಬರೆದ್ರೆ ಸಾಕು, ಪ್ರಾಡಕ್ಟ್ ಜೊತೆ ಬರ್ಕೊಂಡ್ರೆ ಸಾಕು, ನೋ ಪ್ರಾಬ್ಲಮ್ಸ್. ಓಕೆ, so e power 3x into differentiation of secant x is secant x tan x, plus differentiation of e power 3x is 3 e power 3x into secant x ಹಾಗೆ ಇದೆ ಬರ್ಕೊಂಡಿದ್ದೀವಿ. Hope you understood this. So they are given u is equal to e power 3x, v is equal to secant x. So we have applied product rule ಪ್ರಕಾರ ಫಸ್ಟ್ u ಜಾಗದಲ್ಲಿ 3 e power 3x, v ಜಾಗದಲ್ಲಿ differentiation of secant x with respect to x, ಪ್ಲಸ್ v ಜಾಗದಲ್ಲಿ secant x ಹಾಗೆ ಬರ್ಕೊಂಡ್ವಿ. ಡಿಫರೆನ್ಸಿಯೇಷನ್ ಆಫ್ u ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ e power 3x with respect to x. ದೆನ್ e power 3x ಹಾಗೆ ಇರುತ್ತೆ,
ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಅಂದ್ರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಹಾಗೇ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ 3x ಅಂದ್ರೆ 3 ಇಂಟು ಇ ಪವರ್ 3x. ಸ್ಟಿಲ್ ಯು ಕ್ಯಾನ್ ಡೂ ಸಮ್ ಮೋರ್ ಸಿಂಪ್ಲಿಫಿಕೇಶನ್. ಏನ್ ಮಾಡಬಹುದು, ಎರಡರಲ್ಲೂ ಸೀಕೆಂಟ್ ಎಕ್ಸ್ ಕಾಮನ್ ಇದೆ, ಎರಡರಲ್ಲೂ ಇ ಪವರ್ 3x ಕಾಮನ್ ಇದೆ. ಯು ಕ್ಯಾನ್ ಟೇಕ್ ಔಟ್ ಬೋತ್ ದ ಥಿಂಗ್ಸ್. ಇ ಪವರ್ 3x ಸೀಕೆಂಟ್ ಎಕ್ಸ್ ಕಾಮನ್ ತೆಗೆದ್ರೆ, ಇವೆರಡು ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯೋದು ಟ್ಯಾನ್ ಎಕ್ಸ್ ಪ್ಲಸ್ ಇಲ್ಲಿ ಇವೆರಡು ಕಾಮನ್ ತೆಗೆದ್ರೆ ಉಳಿಯೋದು 3. ಅಂದ್ರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಇ ಪವರ್ 3x ಸೀಕೆಂಟ್ ಎಕ್ಸ್ ಕಾಮನ್ ಇದೆ, ಇಲ್ಲೂ ಇ ಪವರ್ 3x ಸೀಕೆಂಟ್ ಎಕ್ಸ್ ಕಾಮನ್ ಇದೆ. ಸೊ ಅವೆರಡನ್ನ ಬೇಕಾದ್ರೆ ಕಾಮನ್ ತೆಗೆದು ಕೂಡ ಬರೀಬಹುದು. ಇ ಪವರ್ ಎಕ್ಸ್ ಸೀಕೆಂಟ್ ಎಕ್ಸ್ ಕಾಮನ್ ತೆಗೆದ್ರೆ ಇಟ್ ರಿಮೈನ್ಸ್ ವಿತ್ ಟ್ಯಾನ್ ಎಕ್ಸ್ ಉಳಿಯುತ್ತೆ, ಇಲ್ಲಿ ಪ್ಲಸ್ 3 ಉಳಿಯುತ್ತೆ. ದಟ್ ಈಸ್ ಆಲ್ಸೋ ಆನ್ಸರ್, ನೋ ಪ್ರಾಬ್ಲಮ್. ಅದಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಸೊ ಬೋತ್ ಆರ್ ಸೇಮ್. ನೀವು ಅಷ್ಟಕ್ಕೆ ಇಡಬಹುದು, ಇಲ್ಲ ಒಂದು ಸ್ಟೆಪ್ ಸಿಂಪ್ಲಿಫೈ ಕೂಡ ಮಾಡಬಹುದು ಬೇಸ್ಡ್ ಆನ್ ದ ಮಾರ್ಕ್ಸ್. 4 ಮಾರ್ಕ್ಸ್ ಕೊಟ್ಟಿದ್ರೆ ಇಲ್ಲಿಗೆ ನಿಲ್ಲಿಸಿ, 5 ಮಾರ್ಕ್ಸ್ ಕೊಟ್ಟಿದ್ರೆ ಇನ್ನೊಂದು ಸ್ಟೆಪ್ ಬರೀರಿ. ದಟ್ಸ್ ಇಟ್. ಓಕೆ, ಸೊ that is the required value of dy by dx. Now we move on to another one. If y is equal to root of tan x into log x, that means root of tan x ಅನ್ನು ನಾನು u ಅಂತ ತಗೊಳ್ತೀನಿ, root of log x ಅನ್ನು v ಅಂತ ತಗೊಳ್ತೀನಿ. Because this is different one and this is different one. ಎರಡು ಕೂಡ ಡಿಫರೆಂಟ್ ಇದೆ. ಓಕೆ, ಸಪರೇಟ್ ಇದೆ. ಸಪರೇಟ್ ಡಿಫರೆಂಟ್ ಅನ್ನೋದಕ್ಕಿಂತ ಸಪರೇಟ್ ಫಂಕ್ಷನ್ಸ್ ಇದೆ. ಅಂದ್ರೆ ಇದು ಯು ಫಂಕ್ಷನ್, ಇದು ವಿ ಫಂಕ್ಷನ್ ಆಗುತ್ತೆ. ಸೊ ಅದನ್ನ ನಾವು ಕೊಟ್ಟಿರೋದನ್ನ ಗಿವನ್ ಬರ್ಕೊಳ್ತೀವಿ. ನಾನು ಹೇಳಿದೀನಿ ಯಾಕೆ ಗಿವನ್ ಬರ್ಕೊಳ್ತೀವಿ ಅಂತ ಅಂದ್ರೆ, ಈ ಕ್ವಶನ್ ಪೇಪರ್ ನ ನೋಡ್ಕೊಂಡೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಕೆಲವೊಂದ್ಸರಿ ಕೆಲವೊಂದು ಡೇಟಾ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಅವ್ರು ಏನ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ ಆ ಡೇಟಾವನ್ನ ನೀಟಾಗಿ ನೀವು ಫಸ್ಟ್ ಆನ್ಸರ್ ಶೀಟಿಗೆ ಗಿವನ್ ಏನೇನಿದೆ ಬರ್ಕೊಂಡ್ರೆ ಆಗ ನಿಮ್ಗೆ ಪದೇ ಪದೇ ಕ್ವಶನ್ ಪೇಪರ್ ನೋಡೋ ಅಗತ್ಯ ಇರಲ್ಲ. ಏನ್ ಕೊಟ್ಟಿದ್ದಾರೆ, ಏನ್ ಕಂಡುಹಿಡಿಯಬೇಕು ಅಷ್ಟು ಗೊತ್ತಿದ್ರೆ ಸಾಕು. ಓಕೆ, ಸೊ ವಿ ಹ್ಯಾವ್ ಫಾರ್ ಪ್ರಾಡಕ್ಟ್ ರೂಲ್, ಡಿಫರೆನ್ಸಿಯೇಷನ್ ಆಫ್ ಯು ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ u into dv by dx plus v into du by dx. Substitution ಮಾಡೋಣ. In the place of u, root of tan x. In the place of v, log x. Plus in the place of v, log x ಹಾಗೆ ಇದೆ. In the place of u, differentiation of root of tan x ಇದೆ. Now if we differentiate this, root of tan x ಹಾಗೆ ಇರುತ್ತೆ. What is differentiation of log x? 1 by x. Differentiation of log x is 1 by x. So differentiation of log x ಏನಾಗುತ್ತೆ 1 by x plus log x ಹಾಗೆ ಇದೆ. What is differentiation of root of tan x? Root of tan x ಯಾವ ಫಾರ್ಮಲ್ ಇದೆ? differentiation of root of tan x with respect to x ಇದೆ. ಫಸ್ಟ್ ಏನಿದೆ root of, ನಾವು ಹೇಳದೆ root of ಅಂತ ಹೇಳ್ತೀವಿ. So what is differentiation of root x? 1 by 2 root x ಅಂದ್ರೆ 1 by 2 root tan x into differentiation of tan x with respect to x ಅಂತ ಬರ್ಕೊಳ್ತೀವಿ. That is 1 by 2 root of tan x into what is differentiation of tan x? Secant square x. So that is what differentiation of root of tan x with respect to x. So secant square x by 2 root tan x ಬರುತ್ತೆ. ಓಕೆನಾ? ಸೊ ರೂಟ್ ಆಫ್ tan x ಆಲ್ರೆಡಿ ಇದೆ, ಅದು ಬರ್ಕೊಂಡಿದ್ದೀವಿ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ x ಅಂದ್ರೆ 1 by x ಪ್ಲಸ್ ಲಾಗ್ x ಹಾಗೆ ಇದೆ, ಬರ್ಕೊಂಡಿದ್ದೀವಿ. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ x ಅಂದ್ರೆ secant square x by 2 root tan x ಇಲ್ಲಿ ಮಾಡಿದ್ದೀವಿ. That's what the required dy by dx. ಓಕೆನಾ? ಸೊ ಐ ವಿಲ್ ಶೋ ಒನ್ಸ್ ಅಗೈನ್. They are given u is equal to root of tan x, v is equal to log x. So if you apply product rule here, then what you get here, first we keep root of tan x as it is into differentiation of log x with respect to x plus we keep log x as it is differentiation of root of tan x with respect to x ಅಂತ ಬರ್ಕೊಳ್ತೀವಿ. ಅಪ್ಲೈಯಿಂಗ್ ಪ್ರಾಡಕ್ಟ್ ರೂಲ್, ಯಾಕೆಂದ್ರೆ ಸಪರೇಟ್ ಫಂಕ್ಷನ್ಸ್ ಇದೆ. ಸೊ ಫಸ್ಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ದೆನ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಹಾಗೆ ಬರ್ಕೊಳ್ತೀವಿ. ದೆನ್ ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್? 1 by x. ದಟ್ಸ್ ಸಿಂಪಲ್. ಪ್ಲಸ್ ಲಾಗ್ ಎಕ್ಸ್ ಹಾಗೆ ಬರ್ಕೊಳ್ತೀವಿ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಆಫ್ ಟ್ಯಾನ್ ಎಕ್ಸ್? ದಟ್ ಈಸ್ 1 by 2 root of tan x. Differentiation of root x is 1 by root x. So differentiation of root of tan x ಅಂದ್ರೆ 1 by 2 root of tan x into differentiation of tan x ಬರ್ಕೊಳ್ಳಿ. ಡೈರೆಕ್ಟ್ ಆಗಿ ಬರೆಯೋದಾದ್ರೆ ಈ ತರ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರೂಟ್ ಆಫ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಬೈ 2 ರೂಟ್ ಆಫ್ ಟ್ಯಾನ್ ಎಕ್ಸ್ ಹಾಗೆ ಬರ್ಕೊಳ್ತೀವಿ ಇಂಟು ಉಳಿದಿರೋದು ಯಾವುದು? ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್. ವಾಟ್ ಇಸ್ ದಟ್? secant square x. So that is the required value of dy by dx.
So dy by dx is equal to root of tan x divided by x plus log x by 2 root tan x into secant square x. ಅಥವಾ ಈ ತರ ಸಪರೇಟ್ ಮಾಡೇ ಬರಿಬಹುದು. ರೂಟ್ ಆಫ್ tan x into 1 by x plus log x into 1 by 2 root of tan x into secant square x. Both are same. Hope you are understanding the problems. ತುಂಬಾ ಸಿಂಪಲ್ ಇದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಲಾಸ್ಟ್ ಸೆಷನ್ ಅಲ್ಲಿ ನಾವು ಹೇಗೆ ಅಪ್ಲೈ ಮಾಡೋದು ಚೈನ್ ರೂಲ್ ಅಂತ ನೋಡ್ಕೊಂಡ್ವಿ. ಈಗ ಚೈನ್ ರೂಲ್ ಅನ್ನ ತಗೊಂಡು ಪ್ರಾಡಕ್ಟ್ ರೂಲ್ ಅಲ್ಲಿ ಸೇರಿಸ್ಕೊಂಡು ಮಾಡ್ತಾ ಇದೀವಿ. ಈಗೇನ್ ಫಸ್ಟ್ 4 ಪ್ರಾಬ್ಲಮ್ಸ್ ಮಾಡಿದ್ನಲ್ಲ, ಆ 4 ಪ್ರಾಬ್ಲಮ್ಸ್ ಅಲ್ಲಿ ಏನಿತ್ತು, ಫಸ್ಟ್ ಗೆ ಯು ವಿ ಸಪರೇಟ್ ಇತ್ತು. ಹಾಗಾಗಿ ಫಸ್ಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಅದ್ರೊಳಗಡೆ ನಾವು ಚೈನ್ ರೂಲ್ ಅನ್ನ ಅಪ್ಲೈ ಮಾಡ್ಕೊಂಡು ಹೋದ್ವಿ. ಬಟ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಓದ್ತೀರಾ, ರೂಟ್ ಆಫ್ ಎಕ್ಸ್ ಲಾಗ್ ಎಕ್ಸ್. ರೂಟ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ ರೂಟ್ ಒಳಗಡೆನೆ ಎಕ್ಸ್ ಲಾಗ್ ಎಕ್ಸ್ ಇದೆ, ರೈಟ್? ಸೊ ರೂಟ್ ಒಳಗೆ ಎಕ್ಸ್ ಲಾಗ್ ಎಕ್ಸ್ ಇದೆ ಅಂದಾಗ ಫಸ್ಟ್ ನಾವು ಯಾವ್ದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು? ರೂಟ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದಾದ್ಮೇಲೆ ಒಳಗಡೆ ಎಕ್ಸ್ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಆ ಎಕ್ಸ್ ಲಾಗ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಏನ್ ಬರುತ್ತೆ? ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ e power 3x into log x ಅಂತ ಓದಿದ್ವಿ. ಸೊ ಅಲ್ಲಿ u is a different, e power 3x is a separate function, log x is a separate function. ಹಾಗಾಗಿ ಫಸ್ಟ್ u into v ಅಪ್ಲೈ ಮಾಡಿ ಒಳಗಡೆ ಮತ್ತೆ ಚೈನ್ ರೂಲ್, ಸಿಂಪಲ್ ಚೈನ್ ರೂಲ್ ಅನ್ನ ಅಪ್ಲೈ ಮಾಡಿದ್ವಿ. ಇಲ್ಲಿ ಫಸ್ಟ್ ಚೈನ್ ರೂಲ್ ಅಪ್ಲೈ ಮಾಡ್ತೀವಿ, ಆಮೇಲೆ ಪ್ರಾಡಕ್ಟ್ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಅಂಡ್ ವಿ ಮಸ್ಟ್ ಶೋ ದಟ್ 2y into dy by dx equal to 1 plus log x ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ವಾಟ್ ದೇ ಆರ್ ಗಿವನ್ ಬರ್ಕೊಳ್ಳೋಣ. ಗಿವನ್ y is equal to root of x log x. Okay, so as you know that differentiation of root of x log x ಏನಿದೆ, 1 by 2 root x ಅಂತ ಬರ್ಬೇಕಾಗತ್ತೆ. ಆದ್ರೆ ನಾವಿಲ್ಲಿ ರೂಟ್ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಎರಡು ಕಡೆ ಸ್ಕ್ವೈರ್ ಮಾಡ್ಕೊಳ್ಬಹುದು. ಎರಡು ಕಡೆ ಸ್ಕ್ವೈರು ಮಾಡ್ಕೋಬಹುದು, ಅಥವಾ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ ಕೂಡ ಮಾಡಬಹುದು. ನಾವಿಲ್ಲಿ ಸ್ಕ್ವೈರ್ ಯಾಕೆ ಮಾಡ್ಕೊಂಡ್ವಿ ಅಂದ್ರೆ 2y dy by dx ಬೇಕಲ್ವಾ, ಹಾಗಾಗಿ ನಾವು ಸ್ಕ್ವೈರ್ ಮಾಡ್ಕೊಂಡ್ವಿ. ಓಕೆ, ಸೊ ವಿ ಹ್ಯಾವ್ ಸ್ಕ್ವೈರ್ಡ್ ಆನ್ ಬೋತ್ ಸೈಡ್ಸ್. ಎರಡು ಕಡೆ ಸ್ಕ್ವೈರ್ ಮಾಡಿದಾಗ ಇಲ್ಲಿ y ಸ್ಕ್ವೇರ್ ಬರುತ್ತೆ, ಇಲ್ಲಿ ರೂಟ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ y ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಹಾಗಾಗಿ y ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಬಂದಿದೆ. ಎರಡು ಮೆಥಡ್ ಅಲ್ಲೂ ಮಾಡಬಹುದು. ಒಂದು ಡೈರೆಕ್ಟ್ ಆಗಿ ರೂಟ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿ ಆಮೇಲೆ ಒಳಗಡೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಮಾಡಬಹುದು, ಅಥವಾ ರೂಟ್ ಇರೋದ್ರಿಂದ ಎರಡು ಕಡೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ರೂಟ್ ಹೋಗ್ಬಿಡುತ್ತೆ. ಇಟ್ ವಿಲ್ ಬಿ ವೆರಿ ಸಿಂಪಲ್. ಈಗ ನೋಡಿ, ಈ ಕಡೆ ಇರತಕ್ಕಂಥದ್ದು y ಸ್ಕ್ವೇರ್ ಇದೆ. ಕೀಪ್ ಇಟ್ ರಿಮೆಂಬರ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. y ಸ್ಕ್ವೇರ್ ಇದೆ, ಬರೀ y ಇಲ್ಲ. y ಇದ್ರೆ ಡಿಫ್ರೆನ್ಶಿಯೇಟ್ ಅಂದ್ರೆ dy by dx. y ಸ್ಕ್ವೇರ್ ಇರೋದ್ರಿಂದ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಇಲ್ಲಿ x log x ಇದೆ ಅಂದ್ರೆ ಹಿಯರ್ ಇಟ್ ಇಸ್ u ಇಂಟು v ಫಾರ್ಮಲ್ ಇದೆ. ಓಕೆನಾ? ಸೊ now we have to differentiate this one by using u into v formula. Here u is equal to x, v is equal to log x. In the same time ಈ y ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಬೇಕು, that is by using chain rule concept. Okay, so what is differentiation of y square? That is in the form of x power n only. What is differentiation of x power n? N into x power n minus 1. Then what is differentiation of y power n with respect to x? With respect to x ಅಂದಾಗ ಸೇಮ್ n into y power n minus 1. ಮತ್ತೆ ನಾವು ಏನ್ ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು x ಆಗಿರೋದ್ರಿಂದ y ಅನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು x. ಸೊ n into y power n minus 1 into dy by dx. ಇಲ್ಲೂ ಕೂಡ ಹಾಗೆ ಬರುತ್ತೆ, n into x power n minus 1 into dx by dx ಬರುತ್ತೆ. ಬಟ್ ವಾಟ್ ಇಸ್ ದಿಸ್ ವ್ಯಾಲ್ಯೂ? 1. ಹಾಗಾಗಿ ನಾವು ಇದನ್ನ ಬರೆಯಲ್ಲ, ಬಿಟ್ಬಿಡ್ತೀವಿ, ಇಷ್ಟೇ ಬರ್ಕೊಳ್ತೀವಿ. ಬಟ್ ಇಲ್ಲಿ y ಒಂದು ಬೇರೆ ಫಂಕ್ಷನ್ ಆಗೋದ್ರಿಂದ, ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದ dy by dx ಬರೀಲೇಬೇಕು ಕಂಪಲ್ಸರಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ y ಪವರ್ n ಅಂದ್ರೆ n into y ಪವರ್ n minus 1. ಸೊ ಡಿಫ್ರೆನ್ಸಿಯೇಷನ್ ಆಫ್ y ಸ್ಕ್ವೇರ್ ಅಂದ್ರೆ ವಾಟ್ ಯು ಕ್ಯಾನ್ ರೈಟ್? ಡಿಫ್ರೆನ್ಸಿಯೇಷನ್ ಆಫ್ y ಸ್ಕ್ವೇರ್ ದಟ್ ಈಸ್ 2y. ಡಿಫ್ರೆನ್ಸಿಯೇಷನ್ ಆಫ್ y ಸ್ಕ್ವೇರ್ ಅಂದ್ರೆ 2y ಇಂಟು ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಆಗುತ್ತೆ. ಸೊ ದೇರ್ ಫೋರ್ ಡಿಫ್ರೆನ್ಸಿಯೇಷನ್ ಆಫ್ y ಸ್ಕ್ವೇರ್ ಅಂದ್ರೆ 2y ಇಂಟು dy by dx ಬರ್ಕೊಂಡಿದೀವಿ. ಅಂಡ್ ಹಿಯರ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದೀವಿ. u ಜಾಗದಲ್ಲಿ x, v ಜಾಗದಲ್ಲಿ log x ಪ್ಲಸ್ v ಜಾಗದಲ್ಲಿ log x, u ಜಾಗದಲ್ಲಿ x ಅನ್ನ ಬರ್ಕೊಂಡಿದೀವಿ. ಸೊ ಈ ಕಡೆ 2y dy by dx ನಮ್ಗೆ ಆನ್ಸರ್ ಪ್ರಕಾರ ಬೇಕು, ಅದು ಹಾಗೇ ಇರಲಿ, ಏನು ಚೇಂಜಸ್ ಮಾಡಬೇಡಿ. ದೆನ್ x ಇಲ್ಲಿದೆ ಇಂಟು ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ log x? 1 by x ಪ್ಲಸ್ log x ಹಾಗೆ ಇದೆ. ವಾಟ್ ಇಸ್ dx by dx? ದಟ್ ಈಸ್ 1. ಗೊತ್ತಿದೆ ಅಲ್ಲ ಫಾರ್ಮುಲಾಸ್? Differentiation of log x is 1 by x and dx by dx is 1. That is well known. So x into differentiation of log x
plus log x into differentiation of x with respect to x. So x into differentiation of log x andre 1 by x plus log x into differentiation of x with respect to x andre 1. So ಇಲ್ಲಿ x cancel ಆಗುತ್ತೆ. So what you get here it is 2y into dy by dx ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ x ಕ್ಯಾನ್ಸಲ್ ಆಗೋದ್ರಿಂದ 1 ಉಳ್ಕೊಳ್ಳುತ್ತೆ. ಇಲ್ಲಿ log x into 1 ಅಂದ್ರೆ log x ಆಗುತ್ತೆ. And that is the required proof we needed. ನಾವು ತೋರಿಸಬೇಕಾಗಿದ್ದು ಅದೇ 2y into dy by dx equal to 1 plus log x. That's what we got. So ಏನ್ ಮಾಡಿದ್ವಿ, y is equal to root of x log x ಇತ್ತು. ಒಂದ್ ಸೈಡ್ ಅಲ್ಲಿ ರೂಟ್ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲೇ, ಸೊ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್. ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಅದು ಈಸಿಯಾಗಿ ನಮ್ಗೆ ಆನ್ಸರ್ ಮಾಡಬಹುದು ಅಂತ ಹೇಳಿ ಸ್ಕ್ವೇರ್ ಮಾಡಿದ್ದೀವಿ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು x log x ಬಂತು. ಈ ಕಡೆ ಡಿಫ್ರೆನ್ಸಿಯೇಷನ್ ಆಫ್ y ಸ್ಕ್ವೇರ್ ಅಂದ್ರೆ 2y dy by dx ಬಂತು. ಹೇಗೆ ಬಂತು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ದೆನ್ ಇಲ್ಲಿ u ಇಂಟು v ಫಾರ್ಮುಲಾ ಇದೆ. ಸೊ ಆಸ್ ಪರ್ ದಟ್ ಡಿಫ್ರೆನ್ಸಿಯೇಷನ್ ಆಫ್ u ಇಂಟು v dx ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ. ಫಸ್ಟ್ x ಹಾಗೆ ಇಟ್ಕೊಂಡು log x ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಪ್ಲಸ್ log x ಹಾಗೆ ಇಟ್ಕೊಂಡು x ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಸೊ x ಇಂಟು ಡಿಫ್ರೆನ್ಸಿಯೇಷನ್ ಆಫ್ log x ಅಂದ್ರೆ 1 by x ಪ್ಲಸ್ log x ಇಂಟು ಡಿಫ್ರೆನ್ಸಿಯೇಷನ್ ಆಫ್ x ಅಂದ್ರೆ 1. ಸೊ ಇಫ್ ಯು ಸಿಂಪ್ಲಿಫೈ 2y dy by dx ಈಕ್ವಲ್ ಟು 1 ಪ್ಲಸ್ log x ಆಗುತ್ತೆ. ಬೇರೆ ರೀತಿಯಲ್ಲಿ ಮಾಡೋದಾದ್ರೆ ಯಾವ ತರ ಮಾಡಬಹುದು ಅಂದ್ರೆ y is equal to root x log x ಕೊಟ್ಟಿದ್ದಾರೆ, ಸ್ಕ್ವೇರ್ ಮಾಡ್ಕೊಳ್ದಲ್ಲೇನೆ ಮಾಡಿದ್ರೆ ಯಾವ ತರ ಬರುತ್ತೆ ಅಂತ. ಇಫ್ ಯು ಡಿಫ್ರೆನ್ಶಿಯೇಟ್ ದಿಸ್ dy by dx equal to ಡಿಫ್ರೆನ್ಸಿಯೇಷನ್ ಆಫ್ ರೂಟ್ x log x ಅಂದ್ರೆ 1 by 2 root x log x. ಇದನ್ನ ಇಲ್ಲಿ ಇಕ್ವೇಶನ್ 1 ಅಂತ ತಗೊಂಡಿರ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ x log x is 1 by 2 root x log x into differentiation of inside term. What is that inside term? Differentiation of x log x with respect to x. So that is dy by dx is equal to 1 by 2. As per ನಮಗೆ ಆನ್ಸರ್ y ಬರ್ಬೇಕಲ್ವಾ, ಇಲ್ಲಿ ರೂಟ್ ಆಫ್ x log x ಅಂದ್ರೆ ಏನು, y. ಸೊ ಈ ರೂಟ್ ಆಫ್ x log x ಗೆ ನಾವಿಲ್ಲಿ y ಅಂತ ಬರ್ಕೊಳ್ತೀವಿ. ಇಂಟು ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. u ಅಂದ್ರೆ x, v ಅಂದ್ರೆ log x. ಸೊ x ಇಂಟು ಡಿಫ್ರೆನ್ಸಿಯೇಷನ್ ಆಫ್ log x with respect to x plus log x into differentiation of x with respect to x. Then ಈ 2y ಅನ್ನ ಈ ಕಡೆ ಶಿಫ್ಟ್ ಮಾಡಿ we get 2y into dy by dx is equal to x into differentiation of log x ಅಂದ್ರೆ 1 by x plus log x into differentiation of x ಅಂದ್ರೆ 1. Then ಇಲ್ಲಿ x cancel ಆದ್ರೆ as usual 1 plus log x ಬರುತ್ತೆ and that will be the required answer. ಎರಡು ರೀತಿಯಲ್ಲಿ ಮಾಡಬಹುದು. ಸ್ಕ್ವೇರ್ ತಗೊಂಡು ಮಾಡಿದ್ರೆ ಸ್ವಲ್ಪ ಈಸಿ ಅನ್ಸುತ್ತೆ, ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಓಕೆ, ಬೋತ್ ಆರ್ ಸೇಮ್ ವಿ ಆರ್ ಗೆಟಿಂಗ್. ಓಕೆ, so based on this just try to solve these problems. Okay, here u is equal to root of x cube, v equal to tan x. So first rule apply ಮಾಡಿ, ಪ್ರಾಡಕ್ಟ್ ರೂಲ್ ಆಮೇಲೆ ಸಾಲ್ವ್ ಮಾಡಿ. ಇಲ್ಲೂ ಅಷ್ಟೇ y is equal to u equal to sin square x, v equal to log x. Here u is equal to x square minus 1, v is equal to root of sin 3x. Here u is x and v is root of a square minus x square. Here u is log of sin x and v is cos x. Here u is 3x square plus 2x plus 1 and v is sin 2x. And here u is 3x square, v is log of log x. Here u is e power 3x and v is log of 3x plus 5. And here first you have to apply root ಅಂದ್ರೆ 1 by 2 root x sin x. ಅದಾದ್ಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸೈನ್ ಎಕ್ಸ್ ಅಂತ ಬರ್ಕೊಳ್ತೀರಾ ಒಳಗಡೆ ಟರ್ಮ್ ಅನ್ನ, ಅಲ್ಲಿ u ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡಿ, ಯು ಗೆಟ್ ದ ಆನ್ಸರ್. ಓಕೆ, ಇಲ್ಲಿ ಫಸ್ಟ್ ರೂಟ್ ಫಾರ್ಮುಲಾ, ಆಮೇಲೆ e ಪವರ್ ಎಕ್ಸ್ ಸೈನ್ ಎಕ್ಸ್ ಫಾರ್ಮುಲಾ, ಎಕ್ಸ್ ಸೈನ್ ಎಕ್ಸ್ ಗೆ u ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡಿ. ಇವೆಲ್ಲವೂ ಫಸ್ಟ್ ಫಾರ್ಮುಲಾ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ, ಆಮೇಲೆ ಚೈನ್ ರೂಲ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಕೆಲವೊಂದನ್ನ. ಇಲ್ಲಿ ಫಸ್ಟ್ ಚೈನ್ ರೂಲ್ ಅನ್ನ ಅಪ್ಲೈ ಮಾಡಿ, ಆಮೇಲೆ ಪ್ರಾಡಕ್ಟ್ ರೂಲ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಷ್ಟೇ. ಓಕೆ, ಅದನ್ನ ನೀವು ಪ್ರಾಬ್ಲಮ್ ನೋಡ್ಬೇಕು. ನೀವು ಪ್ರಾಬ್ಲಮ್ ಓದ್ಬೇಕಾದ್ರೆ ಬಂದ್ಬಿಡುತ್ತೆ. ಫಸ್ಟ್ ರೂಟ್ ಬಂದ್ರ ಫಸ್ಟ್ ರೂಟ್ ಡಿಫ್ರೆನ್ಶಿಯೇಟ್ ಮಾಡಿ. ಫಸ್ಟ್ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬಂತ, ಹಂಗಾರೆ ಫಸ್ಟ್ ಸಪ್ರೇಟ್ ಫಂಕ್ಷನ್ ಇದೆ ಅಲ್ವಾ, ಸೊ ಯು ಇಂಟು ವಿ ಅಪ್ಲೈ ಮಾಡಿ, ಲೈಕ್ ದಟ್. ಓಕೆ, ಸೊ ನಾವು ಈಗ ಮಾಡಿದ್ದೇನ್ ಪ್ರಾಬ್ಲಮ್ ಇದೆ, ಅಲ್ಲಿ ಪ್ರಾಡಕ್ಟ್ ರೂಲ್ ಚೈನ್ ರೂಲ್ ಕಂಬೈನ್ಡ್ ಆಗಿ ಮಾಡಿದ್ವಿ. ವಿ ಹ್ಯಾವ್ ಡನ್ ಪ್ರಾಬ್ಲಮ್ಸ್ ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್ ಮತ್ತೆ ಚೈನ್ ರೂಲ್ ಅನ್ನ ಕಂಬೈನ್ ಮಾಡಿ ಮಾಡಿದ್ವಿ. ಈಗ ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಡಕ್ಟ್ ರೂಲ್ ಮತ್ತೆ ಕೋಶಂಟ್ ರೂಲ್ ಅನ್ನ ಕಂಬೈನ್ ಮಾಡ್ತೀವಿ. ಇವೆಲ್ಲದೂ ಚೈನ್ ರೂಲ್ ಅಲ್ಲೇ ಬರೋದು. ಇವು ಇಷ್ಟರಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ಸ್ ಬರಬಹುದು ಅಷ್ಟೇ, ಎಲ್ಲಾವುದು ಬರುತ್ತೆ ಅಂತ ಹೇಳಿಕ್ ಬರಲ್ಲ. ಐದರ್ ಪ್ರಾಡಕ್ಟ್ ರೂಲ್ ಚೈನ್ ರೂಲ್ ಅಲ್ಲಿ ಇರಬಹುದು, ಇಲ್ಲ ಕೋಶಂಟ್ ರೂಲ್ ಒಳಗೆ ಚೈನ್ ರೂಲ್ ಇರಬಹುದು, ಇಲ್ಲ ಬರೀ ಚೈನ್ ರೂಲ್ ಅಲ್ಲೇ ಸಿಂಪಲ್ ಪ್ರಾಬ್ಲಮ್ಸ್ ಇರಬಹುದು, ಏನ್ ಬೇಕಾದ್ರೂ ಬರಬಹುದು. 4, 5, 6 ಮಾರ್ಕ್ಸ್ ಇರೋದ್ರಿಂದ ಯಾವ ಮಾರ್ಕ್ಸ್ ಕೊಡ್ತಾರೆ, ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ಪ್ರಾಬ್ಲಮ್ ಯಾವ್ದು ಬರುತ್ತೆ ಅಂತ ಡಿಸೈಡ್ ಆಗುತ್ತೆ. ಬಟ್
ಎಲ್ಲಾದು ಕಾನ್ಸೆಪ್ಟ್ ಸೇಮ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ಒಂದು 3 ಪ್ರಾಬ್ಲಮ್ಸ್ ಮಾಡಿಸ್ತೀವಿ ಅಷ್ಟೇ ಸಿಂಪಲ್ ಆಗಿ. 6 ಮಾರ್ಕ್ಸ್ ಜನರಲಿ ಕೇಳ್ತಾರೆ. ಸೊ ಇಫ್ y is equal to sin of root x divided by root x, find dy by dx. ಸೊ ಯು ಆರ್ ಅಬ್ಸರ್ವಿಂಗ್ ನಾವು ಮೇಲ್ಗಡೆ u ಇದೆ, ಕೆಳಗಡೆ v ಇದೆ. ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಅದು u by v ಫಾರ್ಮ್ ಅಲ್ಲಿ ಇದೆ. ಸೊ ನೋಡಿದ ತಕ್ಷಣ ಗೊತ್ತಾಗ್ತಾ ಇರೋದ್ರಿಂದ ವಿ ಟೇಕ್ u is equal to sin root x and v is equal to root x ಅಂತ ಬರ್ಕೊಳ್ತೀವಿ. ದೆನ್ ವಿ ವಿಲ್ ರೈಟ್ ದ ಫಾರ್ಮುಲಾ ಫಾರ್ ಕೋಶಂಟ್ ರೂಲ್. ಇಲ್ಲಿ ಮಾತ್ರ ಮಿಸ್ ಆಗಕ್ ಸಾಧ್ಯನೇ ಇಲ್ಲ. ಮೈನಸ್ ಮಿಸ್ ಆದ್ರೂ ಮಾರ್ಕ್ಸ್ ಹೋಗುತ್ತೆ, ಯು ಮತ್ತೆ ವಿ ಏನು ಇಂಟರ್ಚೇಂಜ್ ಆದ್ರೂ ಕೂಡ ಮಾರ್ಕ್ಸ್ ಹೋಗುತ್ತೆ. ಸೊ ಬಿ ವೆರಿ ಕಾಷನ್ ಹಿಯರ್. ಓಕೆ, ನೀಟಾಗಿ ನೋಡಿ ಬರೀರಿ. ಡಿಫರೆನ್ಸಿಯೇಷನ್ ಆಫ್ ಯು ಡಿವೈಡೆಡ್ ಬೈ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ವಿ ಇಂಟು ಡಿ ಯು ಬೈ ಡಿ ಎಕ್ಸ್, ಫಸ್ಟ್ ವಿ ಬರಬೇಕು, ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಇಲ್ಲೇನ್ ಬರುತ್ತಲ್ಲ ವಿ ಸ್ಕ್ವೇರ್ ಅದು ಇಲ್ಲಿ ಫಸ್ಟ್ ಅಲ್ಲಿ ಇರಬೇಕು, ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಬರಬೇಕು, ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಅಥವಾ ನಾವು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ಬರ್ಕೊಂಡ್ರೆ ಸೆಕೆಂಡ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮೈನಸ್ ಫಸ್ಟ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಬೈ ಸೆಕೆಂಡ್ ಫಂಕ್ಷನ್ ಹೋಲ್ ಸ್ಕ್ವೇರ್. ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್. ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಈಗ ಅಪ್ಲೈ ಮಾಡಿ. ವಾಟ್ ಯು ಹ್ಯಾವ್ ಟು ಅಪ್ಲೈ? ಇನ್ ದ ಪ್ಲೇಸ್ ಆಫ್ ಯು ಸಬ್ಸ್ಟಿಟ್ಯೂಟ್ ಸೈನ್ ಆಫ್ ರೂಟ್ ಎಕ್ಸ್. In the place of v, substitute root x. Okay, so v is root x into differentiation of u is sine of root x. This is v, this is u. Minus u is sine of root x into differentiation of v is root x. Whole divided by v square andre root x whole square. Substitution is also very very important. u v interchange ಆಯ್ತು, ಆನ್ಸರ್ ತಪ್ಪೆ. ಪೂರ್ತಿ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಮೇ ಬಿ ಫಾರ್ಮುಲಾ ಬರೆದ್ರೆ ಒಂದು ಮಾರ್ಕ್ಸ್ ಕೊಡ್ಬೋದು ಅಷ್ಟೇ, ಇಲ್ಲಾಂದ್ರೆ ಮಾರ್ಕ್ಸೇ ಬರೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಅಲ್ಲಿ ಕರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ. ಇನ್ ದ ಪ್ಲೇಸ್ ಆಫ್ ವಿ ರೂಟ್ ಎಕ್ಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಯು ಅಂದ್ರೆ ಸೈನ್ ಆಫ್ ರೂಟ್ ಎಕ್ಸ್ ಮೈನಸ್ ಯು ಅಂದ್ರೆ ಸೈನ್ ಆಫ್ ರೂಟ್ ಎಕ್ಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ವಿ ಅಂದ್ರೆ ರೂಟ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದ್ರೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್. ದೆನ್ ರೂಟ್ ಎಕ್ಸ್ ಹಾಗೇ ಇರುತ್ತೆ. ವಾಟ್ ಈಸ್ ಡಿಫರೆನ್ಸಿಯೇಷನ್ ಆಫ್ ಸೈನ್ ಆಫ್ ರೂಟ್ ಎಕ್ಸ್? ಇಟ್ ಈಸ್ ಕಾಸ್ ಆಫ್ ರೂಟ್ ಎಕ್ಸ್ ಇಂಟು ಅಗೇನ್ ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂದ್ರೆ 1 by 2 root x. ಪ್ರಾಬ್ಲಮ್ಸ್ ಮಾಡಿದೀವಿ ಚೈನ್ ರೂಲ್ ಅಲ್ಲಿ ಈ ಪ್ರಾಬ್ಲಮ್ ಅನ್ನ. ಡಿಫರೆನ್ಸಿಯೇಷನ್ ಆಫ್ ಸೈನ್ ಆಫ್ ರೂಟ್ ಎಕ್ಸ್ ಅಂದ್ರೆ ಫಸ್ಟ್ ಸೈನ್ ರೂಟ್ ಎಕ್ಸ್ ಅಂದ್ರೆ ಕಾಸ್ ರೂಟ್ ಎಕ್ಸ್ ಅಂತ ಬರ್ಕೊಳ್ತೀವಿ ಇಂಟು ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂತ ಬರ್ಕೊಳ್ತೀವಿ. ಹಾಗಾಗಿ ಕಾಸ್ ರೂಟ್ ಎಕ್ಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂದ್ರೆ 1 by 2 root x ಅದನ್ನ ಬರ್ಕೊಂಡಿದ್ದೀವಿ. ಮೈನಸ್ ಸೈನ್ ರೂಟ್ ಎಕ್ಸ್ ಹಾಗೆ ಇದೆ. ವಾಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್? 1 by 2 root x ಇದೆ, ಅದನ್ನ ಬರ್ಕೊಂಡಿದ್ದೀವಿ. ಹೋಲ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಟ್ ರಿಮೈನ್ಸ್ ವಿತ್ ಎಕ್ಸ್. ದಟ್ ಇಸ್ ಸಿಂಪ್ಲಿಫಿಕೇಶನ್. ದಟ್ ಇಸ್ ಪಾರ್ಟ್ ಇಸ್ ವೆರಿ ವೆಲ್ ನೋನ್ ಟು ಯು. ಈಗ ಇಲ್ಲೇನಾಗುತ್ತೆ, ಇಲ್ಲೂ 2 root x ಇದೆ, ಇಲ್ಲೂ 2 root x ಇದೆ. ಮೇ ಬಿ ಎಲ್ ಸಿ ಎಂ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸೊ ಇಫ್ ಯು ಟೇಕ್ 2 root x ಆಸ್ ಎಲ್ ಸಿ ಎಂ, ದೆನ್ ಮೇಲ್ಗಡೆ ಎರಡು ಕಾಮನ್ ಇರೋದ್ರಿಂದ ರೂಟ್ ಎಕ್ಸ್ ಆಫ್ ಕಾಸ್ ಆಫ್ ರೂಟ್ ಎಕ್ಸ್ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಬರುತ್ತೆ. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇರುತ್ತೆ. ಸೊ ಈ 2 root x ಅನ್ನ ಕೆಳಗಡೆ ತಗೊಂಡ್ ಬಂದ್ರೆ ವಿ ಗೆಟ್ 2x root x ಆಗುತ್ತೆ. ಇಲ್ಲಿ ರೂಟ್ ಎಕ್ಸ್ ಕ್ಯಾನ್ಸಲ್ ಮಾಡಬಹುದು, ಆದ್ರೂ ಮತ್ತೆ ಅದು ಕ್ಯಾನ್ಸಲ್ ಮಾಡಿದ್ರೆ ಸಿಂಪ್ಲಿಫಿಕೇಶನ್ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ, ಎರಡರಲ್ಲಿ 2 root x ಇದೆ ಅಲ್ವಾ, ಎಲ್ ಸಿ ಎಂ 2 root x ಮಾಡ್ಕೊಂಡ್ವಿ. ಇಲ್ಲಿ ಮೇಲ್ಗಡೆ ರೂಟ್ ಎಕ್ಸ್ ಕಾಸ್ ಆಫ್ ರೂಟ್ ಎಕ್ಸ್ ಉಳಿಯುತ್ತೆ. ಇಲ್ಲಿ ಸೈನ್ ರೂಟ್ ಎಕ್ಸ್ ಇಂಟು 1 ಅಂದ್ರೆ ಸೈನ್ ರೂಟ್ ಎಕ್ಸ್ ಉಳಿಯುತ್ತೆ. ಡಿವೈಡೆಡ್ ಬೈ 2 root x ಹಾಗೆ ಇರುತ್ತೆ. ಅದನ್ನ ಇಲ್ಲಿ ಕೆಳಗಡೆ ತಗೊಂಡ್ಬಂದ್ರೆ ಇಟ್ ಬಿಕಮ್ 2x root x ಆಗುತ್ತೆ. Hope you understood this. Therefore, differentiation of sin of root x divided by root x is root x cos root x minus sin root x divided by 2x root x ಆಗುತ್ತೆ. So that is how we have to do. Hope you understood this. Here it is of the form u by v. So u is equal to sin root x, v is equal to root x. Therefore, differentiation of sin of root x with respect to divided by root x with respect to x is first v ಅಂದ್ರೆ root x ಹಾಗೆ ಇಟ್ಕೊಳ್ತೀವಿ into differentiation of u ಅಂದ್ರೆ sin root x with respect to x minus u ಅಂದ್ರೆ sin of root x into differentiation of v ಅಂದ್ರೆ root x with respect to x whole divided by v square ಅಂದ್ರೆ root x whole square. Okay, then ಇಲ್ಲಿ square root cancel ಆಗುತ್ತೆ. Then
ರೂಟ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ರೂಟ್ ಎಕ್ಸ್ ಅಂದ್ರೆ ಕಾಸ್ ಆಫ್ ರೂಟ್ ಎಕ್ಸ್ ಅಂತ ಬರ್ಕೊಳ್ಳಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಹಾಕೊಳ್ಳಿ ಒಳಗಡೆ ಟರ್ಮ್ ಆಸ್ ಬೈ ಯೂಸಿಂಗ್ ಚೈನ್ ರೂಲ್ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂದ್ರೆ 1/2 ರೂಟ್ ಎಕ್ಸ್ ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಎಕ್ಸ್ ಉಳಿಯುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರೂಟ್ ಎಕ್ಸ್ ಕಾಸ್ ರೂಟ್ ಎಕ್ಸ್ ಹಾಗೆ ಇರುತ್ತೆ ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ 1/2 ರೂಟ್ ಎಕ್ಸ್ ಅಂತ ಬರ್ಕೊಳ್ಳಿ ಮೈನಸ್ ಇಲ್ಲೂ ಕೂಡ ಸೈನ್ ಆಫ್ ರೂಟ್ ಎಕ್ಸ್ ಬೈ 2 ರೂಟ್ ಎಕ್ಸ್ ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಉಳ್ಕೊಳ್ಳುತ್ತೆ ದೆನ್ ಫೈನಲಿ ಎರಡರಲ್ಲೂ 2 ರೂಟ್ ಎಕ್ಸ್ ಎಲ್ ಸಿ ಎಂ ತಗೊಂಡ್ರೆ ಕಾಮನ್ ಟರ್ಮ್ ಇದೆ ಹಾಗಾಗಿ 2 ರೂಟ್ ಎಕ್ಸ್ ಎಕ್ಸ್ ಕೆಳಗಡೆ ಬರುತ್ತೆ ಉಳಿಯೋದು ಮೇಲ್ಗಡೆ ರೂಟ್ ಎಕ್ಸ್ ಕಾಸ್ ಎಕ್ಸ್ ಉಳಿಯುತ್ತೆ ಇಲ್ಲಿ ಮೈನಸ್ ಸೈನ್ ರೂಟ್ ಎಕ್ಸ್ ಉಳಿಯುತ್ತೆ ದಟ್ಸ್ ವಾಟ್ ವಿ ಹ್ಯಾವ್ ರಿಟನ್ ದ ಆನ್ಸರ್ ಹಿಯರ್ ಸ್ವಲ್ಪ ಕಾಂಪ್ಲಿಕೇಶನ್ ಅನ್ಸ್ಬೋದು ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಇಟ್ ವಿಲ್ ಬಿಕಮ್ ವೆರಿ ಈಸಿ ಸೊ ದಿಸ್ ಇಸ್ ವೆರಿ ಸಿಂಪಲ್ ಒನ್ y is equal to sin ax divided by cos bx so here u is equal to sin ax v is equal to cos bx okay now then again as usual it is in the form u by v so formula is v into du by dx minus u into dv by dx whole divided by v square substitution ಮಾಡಿ in the place of v cos bx minus in the place of u sin ax minus in the place of u sin ax in the place of v cos bx whole divided by v square that is cos bx whole square ಅಂತ ಬರ್ಕೊಂಡಿದ್ದೀವಿ substitution part is very well known because ನಾವು quotient rule ಅನ್ನ ತುಂಬಾ ಸಾಲ್ವ್ ಮಾಡಿದ್ದೀವಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇದು u divided by v ಫಾರ್ಮ್ ಅಲ್ಲಿ ಇದೆ ಅಂತ ಹಾಗಾಗಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ quotient rule ಅನ್ನ ಅಪ್ಲೈ ಮಾಡಿ ಸೊ cos bx ಬರ್ಕೊಂಡಿದ್ದೀವಿ ಡಿಫರೆನ್ಸಿಯೇಷನ್ ಆಫ್ sin ax ಏನು a into cos ax ನಾನು ಹೇಳಿದ್ದೀನಿ ಅಲ್ವಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಡಿಫರೆನ್ಸಿಯೇಷನ್ ಆಫ್ sin ax ಅಂದ್ರೆ ಫಸ್ಟ್ ಡಿಫರೆನ್ಸಿಯೇಷನ್ ಆಫ್ sin a ಅಂದ್ರೆ cos ax ದೆನ್ x ಜೊತೆ ಏನಿದೆ a ಇದೆ ಅದನ್ನ ಪ್ರಾಡಕ್ಟ್ ತರ ಪಕ್ಕದಲ್ಲಿ ಬರ್ಕೊಳ್ಳಿ ಇಂಟು ಮಾಡಿ ಬರ್ಕೋಬೇಕಾಗತ್ತೆ ದಟ್ಸ್ ಇಟ್ ಅದನ್ನ ಹೇಳಿದೀನಿ ಸೊ ಡಿಫರೆನ್ಸಿಯೇಷನ್ ಆಫ್ sin ax ಅಂದ್ರೆ cos ax into a ಹೊರಗಡೆ ಮೈನಸ್ sin ax u ಹಾಗೆ ಇದೆ ಡಿಫರೆನ್ಸಿಯೇಷನ್ ಆಫ್ cos bx ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ cos bx is minus sin bx ಅಲ್ವಾ ಸೊ ಡಿಫರೆನ್ಸಿಯೇಷನ್ ಆಫ್ cos bx is minus sin bx into x ಜೊತೆ ಏನಿದೆ b ಸಪರೇಟ್ ಬರ್ಕೊಳ್ಳಿ ದಟ್ಸ್ ಇಟ್ ಅದನ್ನ ಬರ್ಕೊಂಡಿದೀವಿ ಮೈನಸ್ sin bx into b divided by cos of bx whole square ಏನು ಮಾಡ್ಲಿಕ್ಕೆ ಆಗಲ್ಲ we have to write it as it is then if you simplify simplification ಏನಿಲ್ಲ ಆರ್ಡರ್ ಅಲ್ಲಿ ಬರೆಯೋದು a into cos ax into cos bx ಅಂದ್ರೆ ಓದ್ಲಿಕ್ಕೆ ತುಂಬಾ ಚೆನ್ನಾಗಿದೆ a into cos ax into cos bx then ಇಲ್ಲಿ minus into minus plus b into sin ax into sin bx b into sin ax into sin bx ಆರ್ಡರ್ ಅಲ್ಲಿ ಬರುತ್ತೆ ನೀಟಾಗಿ whole divided by cos of bx whole square ಉಳಿಯೋದು ವೆರಿ ಸಿಂಪಲ್ ಪ್ರಾಡಕ್ಟ್ ನೋಡಿದ ತಕ್ಷಣ ಗೊತ್ತಾಯ್ತು u divided by v ಫಾರ್ಮ್ ಅಲ್ಲಿ ಇತ್ತು ಫಸ್ಟ್ quotient rule ಅನ್ನು ಅಪ್ಲೈ ಮಾಡಿದ್ವಿ then we have differentiated the terms by using chain rule direct answer ಏನು ಇಲ್ಲ ಓಕೆನಾ okay I will show it once again here they are given u is equal to sin ax v is equal to cos bx alva then differentiation of sin ax by cos bx with respect to x ಅಂದಾಗ it is of quotient rule form ಇದೆ so first to v ಅಂದ್ರೆ cos bx into differentiation of u ಅಂದ್ರೆ sin ax by dx minus u ಅಂದ್ರೆ sin ax into differentiation of v ಅಂದ್ರೆ cos bx with respect to x whole divided by v square ಅಂದ್ರೆ cos bx whole square then cos bx ಹಾಗೆ ಇರುತ್ತೆ what is differentiation of sin ax a cos ax ಅಂತ ಬರ್ಕೋಬಹುದು because sin ax ಅಂದ್ರೆ cos ax ಆಗುತ್ತೆ ಡಿಫರೆನ್ಸಿಯೇಷನ್ x ಜೊತೆ a ಇದೆ ಅದು ಫಸ್ಟ್ ಬರ್ಕೊಂಡ್ವಿ again minus sin ax ಹಾಗೆ ಇರುತ್ತೆ what is differentiation of cos bx ಅಂದ್ರೆ it is minus b sin bx ಆಗುತ್ತೆ ಯಾಕೆ ಡಿಫರೆನ್ಸಿಯೇಷನ್ ಆಫ್ cos bx is minus sin bx x ಜೊತೆ b ಇದೆ ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ whole divided by cos bx whole square ಅದ ಏನು ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಬರ್ಕೋಬೇಕು ದೆನ್ ಅದನ್ನ ಒಂದು ಆರ್ಡರ್ ಅಲ್ಲಿ ಫಸ್ಟ್ a ಆಮೇಲೆ cos ax into cos bx ಆರ್ಡರ್ ಅಲ್ಲಿ ಬರ್ಕೊಳ್ತೀವಿ ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ b into sin ax into sin bx whole divided by cos bx whole square ಅಂತ ಬರ್ಕೊಳ್ತೀವಿ that is the required dy by dx
Now we move on to another one. If y is equal to root of 1 minus cos x by 1 plus cos x, find dy by dx. ಈಗಿಲ್ಲೇನಿದೆ, ನಾನು ಓದ್ತಾ ಇದ್ದೀನಿ ನೋಡಿ, ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ ಫಸ್ಟ್ ರೂಟ್ ಇದೆ, ಹಾಗಾಗಿ ಫಸ್ಟ್ ರೂಟ್ ಅಪ್ಲೈ ಮಾಡಬಹುದು, ಅಥವಾ ಸ್ಕ್ವೇರ್ ರೂಟ್ ಇರೋದ್ರಿಂದ ಎರಡು ಕಡೆ ಏನ್ ಮಾಡಬಹುದು, ಸ್ಕ್ವೇರ್ ಮಾಡಬಹುದು. ದಟ್ ವಿಲ್ ಬಿ ವೆರಿ ಸಿಂಪಲ್ ಅಂತ ಹೇಳಿ. ಹಾಗಾಗಿ ನಾವೇನ್ ಮಾಡ್ತೀವಿ, ಎರಡು ಕಡೆ ಸ್ಕ್ವೇರ್ ಮಾಡ್ತೀವಿ. ಸ್ಕ್ವೇರ್ ಮಾಡಿದಾಗ ಇಲ್ಲಿ ವೈ ಸ್ಕ್ವೇರ್ ಬರುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ. ಅಗೇನ್ ದಟ್ ವಿಲ್ ಬಿ ಆಫ್ ಯು ಬೈ ವಿ ಫಾರ್ಮ್ಗೆ ಬರುತ್ತೆ. ರೂಟ್ ಬಂದಾಗ ಮಾತ್ರ ಇದು ಮಾಡಬಹುದು, ರೂಟ್ ಇಲ್ಲ ಅಂದಾಗ ಏನು ಮಾಡ್ಲಿಕ್ಕೆ ಆಗಲ್ಲ, ಡೈರೆಕ್ಟ್ ಆಗಿ ಮಾಡ್ಕೊಂತಾನೆ ಹೋಗ್ಬೇಕಾಗತ್ತೆ. ಓಕೆ, ಸೊ ಅದು ಸ್ವಲ್ಪ ದೊಡ್ಡದು ಬರ್ತಾ ಹೋಗುತ್ತೆ. ಸೊ ಸ್ಕ್ವೇರ್ ಸ್ಕ್ವೇರ್ ಮಾಡಿದ್ರೆ ಇಟ್ ವಿಲ್ ಬಿ ಸಿಂಪಲ್ ಆಗುತ್ತೆ ಅಷ್ಟೇ. ಸೊ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಬೈ, ಅವ್ರು ಕೊಟ್ಟಿರ್ತಕ್ಕಂಥದ್ದು y ಇಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಕೊಟ್ಟಿದ್ದಾರೆ. ವಿ ಆರ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆ ಸ್ಕ್ವೇರ್ ಮಾಡ್ತಾ ಇದೀವಿ. ಇಲ್ಲಿ ವೈ ಸ್ಕ್ವೇರ್ ಉಳ್ಕೊಳ್ಳುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಉಳಿಯುತ್ತೆ. ಸೊ ಹಿಯರ್ u ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್ ಅಂಡ್ v ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎಕ್ಸ್ ಉಳಿಯುತ್ತೆ. ಅಂಡ್ ಯು ನೋ ದಟ್ Quotient rule formula is differentiation of u by v with respect to x is v into du by dx minus u into dv by dx whole divided by v square ಆಗುತ್ತೆ. ದೆನ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾದ್ರೆ ಈ ಟರ್ಮ್ ಅನ್ನ ಮರಿಬಾರ್ದು, ಇಲ್ಲಿ ವೈ ಸ್ಕ್ವೇರ್ ಇರುತ್ತೆ, ಅದೇ ಒಂದು ಪ್ರಾಬ್ಲಮ್ ಇಲ್ಲಿ. ಇಲ್ಲ ಈ ಕಡೆ ಸಮಸ್ಯೆ ಆಗುತ್ತೆ ಮಾಡೋದು ಪ್ರಾಬ್ಲಮ್, ರೂಟ್ ಇದ್ರೆ ಇಲ್ಲಿ ವೈ ಸ್ಕ್ವೇರ್ ಬಂದ್ರೆ ವೈ ಸ್ಕ್ವೇರ್ ಮರ್ತಿರೋ ಚಾನ್ಸಸ್ ಇರುತ್ತೆ. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ವೈ ಸ್ಕ್ವೇರ್? ಇಟ್ ಈಸ್ 2y ಇಂಟು ವೈ ಇರೋದ್ರಿಂದ dy ಬೈ dx ಬರ್ಕೋಬೇಕಾಗತ್ತೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ವೈ ಸ್ಕ್ವೇರ್ ಇಸ್ 2y ಇಂಟು dy ಬೈ dx. And here we are applying quotient rule. u is 1 plus cos x, sorry, v is 1 plus cos x and u is 1 minus sin x minus cos x into, again u is 1 minus cos x and v is 1 plus cos x whole divided by v square. v ಜಾಗದಲ್ಲಿ 1 plus cos x, u ಜಾಗದಲ್ಲಿ 1 minus cos x minus u ಜಾಗದಲ್ಲಿ 1 minus cos x, b ಜಾಗದಲ್ಲಿ 1 plus cos x whole divided by v square ಬರ್ಕೊಂಡಿದ್ದೀವಿ. Now differentiation. What is the differentiation? 1 plus cos x ಹಾಗೆ ಇರುತ್ತೆ. Differentiation of 1 is 0 and differentiation of cos x is minus sin x. So minus into minus plus sin x ಆಗಿದೆ. Similarly, minus of 1 minus cos x ಹಾಗೆ ಇರುತ್ತೆ. Differentiation of 1 is 0 and differentiation of cos x is minus sin x. ಇಲ್ಲೂ minus sin x ಬರಬೇಕು, ಆದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಆಗಿದೆ. Divided by 1 plus cos x whole square ಆಗುತ್ತೆ. So if you simplify this one now, what you can do here it is, ಇಲ್ಲಿ ಸ್ವಲ್ಪ ಎಲ್ಲ ಕಾಸು ಸೈನು ಇರೋದ್ರಿಂದ ಸಿಂಪ್ಲಿಫಿಕೇಶನ್ ಮಾಡಬಹುದು ಅನ್ಸುತ್ತೆ. ಹಾಗಾಗಿ ಮಲ್ಟಿಪ್ಲೈ ಮಾಡಿ. sin x into 1 sin x, sin x into cos x, that is cos x sin x. Then ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. sin x into 1 sin x, then sin x into cos x, that is minus, ಇಲ್ಲೊಂದು ಇದೆ ಮೈನಸ್, minus sin x into cos x is minus cos x sin x. ಅಂಡ್ ಈ 2y ಅನ್ನ ಇಲ್ಲಿರ್ತಕ್ಕಂಥ 2y ಈ ಕಡೆ ಶಿಫ್ಟ್ ಮಾಡಿದೀವಿ. ಸೊ 2y comes here, ಇಲ್ಲಿ ಬಂದಿದೆ. Now we can observe plus cos x sin x minus cos x sin x cancel ಆಗುತ್ತೆ. Then what you get here it is 2 sin x plus sin x 2 sin x by 2y into 1 plus cos x whole square ಆಗುತ್ತೆ. Therefore 2 cancel ಆದ್ರೆ sin x dy by dx is equal to sin x by y into 1 plus cos x whole square. ಮೇ ಬಿ ಇದನ್ನ ಪ್ರೂವ್ ದಟ್ ಅಂತಾನೆ ಕೇಳ್ತಾರೆ ಈ ಟೈಪ್ ಅಲ್ಲಿ. ಪ್ರೂವ್ ದಟ್ ಅಂತ ಕೇಳಿದ್ರೆ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್, ಮಾಡಬಹುದು, ತುಂಬಾ ಸಿಂಪಲ್ ಆಗಿ ಬರ್ತಾ ಹೋಗುತ್ತೆ. ಓಕೆ, ಸೊ ಮೇ ಬಿ ಸ್ವಲ್ಪ ದೊಡ್ಡದು ಅಂತ ಅನ್ನಿಸಬಹುದು, ಬಟ್ ಈಸಿಯರ್ ಒನ್. ಓಕೆ, ಸೊ ಎರಡು ಕಡೆ ಸ್ಕ್ವೇರ್ ಮಾಡಿದೀರಾ, ಸ್ಕ್ವೇರ್ ಮಾಡಿದಾಗ ಏನ್ ಬಂತು, y ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಬಂತು. If you differentiate this, what is differentiation of y square? 2y dy by dx is equal to 1 plus cos x ಹಾಗೆ ಇಟ್ಕೊಳ್ಳಿ. Then 1 minus cos x ಅನ್ನ differentiate ಮಾಡಿ. Then minus of 1 minus cos x ಅನ್ನ ಹಾಗೆ ಇಟ್ಕೊಳ್ಳಿ. Differentiation of 1 plus cos x ಮಾಡಿ. Whole divided by v square ಅಂದ್ರೆ 1 plus cos x whole square ಆಗುತ್ತೆ. Then ನಾವು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ, ಐ ಡೋಂಟ್ ಹ್ಯಾವ್ ಸ್ಪೇಸ್ ಹಿಯರ್.
ಓಕೆ, somewhere I will write it here. ಇಲ್ಲಿ 1 plus cos x ಹಾಗೇ ಇರುತ್ತೆ. ದೆನ್ ಡಿಫ್ರೆನ್ಸಿಯೇಷನ್ ಆಫ್ 1 ಅಂದ್ರೆ 0 ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್. ದೆನ್ ಮೈನಸ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಹಾಗೇ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ 1 ಅಂದ್ರೆ 0 ಅಂಡ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಅದನ್ನ ಬಿಡಬಾರ್ದು. ದೆನ್ ಅದಾದ್ಮೇಲೆ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ದೆನ್ ಮೈನಸ್ ಇಂಟು ಮೈನಸ್ ಇಲ್ಲೂ ಕೂಡ ಪ್ಲಸ್ ಆಗುತ್ತೆ. 1 ಮೈನಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಮಾಡಿದೀವಿ ಸೈನ್ ಎಕ್ಸ್ ಇಂಟು 1 ಸೈನ್ ಎಕ್ಸ್, ದೆನ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಪ್ಲಸ್ ಸೈನ್ ಎಕ್ಸ್ ಇಂಟು 1 ಇಸ್ ಸೈನ್ ಎಕ್ಸ್, ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಗುತ್ತೆ. ಆ 2y ಅನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ ಪ್ಲಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ 2 ಸೈನ್ ಎಕ್ಸ್ ಆಗುತ್ತೆ. ದೆನ್ ಕೆಳಗಡೆ 2 ಕ್ಯಾನ್ಸಲ್ ಆಗುತ್ತೆ. ಸೈನ್ ಎಕ್ಸ್ ಬೈ y ಇಂಟು 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಉಳಿಯುತ್ತೆ. ಸೊ ಈ ಟೈಪ್ ಅಲ್ಲಿ ಇದೆ. ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ಗಳು ನಾನು ಇವನ್ನ ನೋಟ್ಸ್ ಅಲ್ಲಿ ಕೂಡ ಕೊಟ್ಟಿನಿ, ಅಡಿಷನಲ್ ಪ್ರಾಬ್ಲಮ್ಸ್. ಬಟ್ ಇಲ್ಲಿ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ 1 ಅವರ್ ಅಷ್ಟೇ ಮ್ಯಾಕ್ಸಿಮಮ್ ಮಾಡೋಕ್ಕಾಗೋದ್ರಿಂದ ನಾನೇನ್ ಮಾಡಿದೀನಿ ಇಲ್ಲಿ ಕೆಲವು ಕಡಿಮೆ ಪ್ರಾಬ್ಲಮ್ಸ್ ತಗೊಂಡಿದ್ದೀನಿ. ಬಟ್ ನೋಟ್ಸ್ ಅಲ್ಲಿ ಇನ್ನೂ ಒಂದ್ 2-3 ಪ್ರಾಬ್ಲಮ್ಸ್ ಸಾಲ್ವ್ ಜಾಸ್ತಿ ಮಾಡಿದೀವಿ. ಯು ಕ್ಯಾನ್ ಲುಕ್ ಅಟ್ ದೇರ್, ಅದನ್ನ ನೋಡಬಹುದು. ಆ ಒಂದು ನೋಟ್ಸ್ ಅಲ್ಲಿ ಇದೆ ಅದು. ಓಕೆ, ಸೊ ನೌ we are going for another problem. If y is equal to 1 plus e power x by log of 1 plus e power x, this is u, this is v. Formally there we have to solve this one now. So we know the quotient rule, v into du by dx minus u into dv by dx by v square. So in the place of v, log of 1 plus ex, in the place of u 1 plus e power x, plus in the place of u 1 plus e power x, in the place of v 1 plus e power x whole divided by v square ಅಂದ್ರೆ log of 1 plus e power x whole square. That is well known, already ತುಂಬಾ ಗೊತ್ತಿದೆ ನಿಮಗೆ. So log of 1 plus x e power x ಹಾಗೆ ಇದೆ. ಡಿಫ್ರೆನ್ಸಿಯೇಷನ್ ಆಫ್ 1 plus e power x ಮಾಡಿದಾಗ ಡಿಫ್ರೆನ್ಸಿಯೇಷನ್ ಆಫ್ 1 plus e power x ಮಾಡಿದಾಗ ಡಿಫ್ರೆನ್ಸಿಯೇಷನ್ ಆಫ್ 1 is 0 and ಡಿಫ್ರೆನ್ಸಿಯೇಷನ್ ಆಫ್ e power x is e power x. ಅದನ್ನ ಬರ್ಕೊಂಡಿದ್ದೀವಿ. ಮೈನಸ್ 1 plus e power x ಹಾಗೆ ಇದೆ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ 1 ಪ್ಲಸ್ ಇ ಪವರ್ ಎಕ್ಸ್ ಇದೆ ಅಲ್ಲ, ಇಲ್ಲಿ ಫಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಮಾಡಬೇಕು. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್? 1 ಬೈ ಎಕ್ಸ್. 1 ಬೈ ಎಕ್ಸ್ ಅಂದ್ರೆ ಏನು? 1 ಪ್ಲಸ್ ಇ ಪವರ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ 1 ಪ್ಲಸ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ 1 ಬೈ 1 ಪ್ಲಸ್ ಇ ಪವರ್ ಎಕ್ಸ್ ಅಂಡ್ ಡಿಫ್ರೆನ್ಸಿಯೇಷನ್ ಆಫ್ 1 ಪ್ಲಸ್ ಇ ಪವರ್ ಎಕ್ಸ್ ಇಲ್ಲಿ ಬಂದಿದೆ ಆನ್ಸರ್. ವಾಟ್ ಇಸ್ ದಟ್? ಇ ಪವರ್ ಎಕ್ಸ್. ಸೊ ಅದನ್ನ ಇಲ್ಲಿ ಬರ್ಕೊಂಡಿದೀವಿ, ಇ ಪವರ್ ಎಕ್ಸ್ ಬೈ 1 plus e power x whole divided by log of 1 plus e power x whole square. What happens now? 1 plus e power x 1 plus e power x cancel ಆಗುತ್ತೆ. then ಇಲ್ಲಿ ಉಳಿಯೋದು log of 1 plus e power x into e power x minus e power x whole divided by log of 1 plus e power x whole square ಆಗುತ್ತೆ. ಇಲ್ಲಿ e power x minus e power x ಐತೆ, 0 ಬರಿಬಾರ್ದು ಬಿಕಾಸ್ ದಿಸ್ ಇಸ್ 1 ಇದು ಜೊತೆಲಿರೋದು, ಇವೆರಡನ್ನ ಕಳಿಲಿಕ್ಕೆ ಬರಲ್ಲ ಇಲ್ಲಿ. ಓಕೆ, ಅದ್ರ ಬದಲು ನಾವೇನ್ ಮಾಡಬಹುದು? ಇ ಪವರ್ ಎಕ್ಸ್ ಕಾಮನ್ ತೆಗೆದು ಲಾಗ್ ಆಫ್ 1 ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ 1 ಬೈ ಲಾಗ್ ಆಫ್ 1 ಪ್ಲಸ್ ಇ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇಲ್ಲಿ ಏನಾದ್ರು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ 0 ಬರೆದ್ರೆ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಓಕೆನಾ? ಸೊ ಬಿ ಅಲರ್ಟ್. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಬೇಸ್ಡ್ ಆನ್ ದಿಸ್ ಟೈಪ್ ವಿ ಕ್ಯಾನ್ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್ ಆಲ್ಸೋ. ತುಂಬಾ ಸಿಂಪಲ್ ಇರುತ್ತೆ, ಟ್ರೈ ಮಾಡ್ತಾ ಹೋಗಿ. Here u is tan x, v is this one. Here u is cos 2x, v is x square plus 1 whole square. Here u is tan x and v is 2 minus x whole square. Just try these problems. Maybe quotient rule ಮೇಲೆ ಕೇಳಿದ್ರೆ ಜನರಲಿ ಅವರು 6 ಮಾರ್ಕ್ಸ್ ಗೆ ಕೇಳ್ತಾರೆ. quotient rule with chain rule 6 ಮಾರ್ಕ್ಸ್ ಗೆ ಕೇಳ್ತಾರೆ. Now we discuss on multiple choice question. If y is equal to e power root of e power 2x, then dy by dx is if y is equal to root of e power 2x, then dy by dx is. They have given 4 options. So in ಕೊಟ್ಟಿದ್ದಾರೆ dy by dx is equal to differentiation of root of e power 2x. ಕೇಳಿಸ್ತಿದೆ ಅಲ್ಲ ಸೌಂಡು? root of e power 2x. ಫಸ್ಟ್ ಏನ್ ಬಂತು? ಇಲ್ಲಿ ರೂಟ್ ಬಂತು ಅಲ್ವಾ? ಹಾಗಾಗಿ ಫಸ್ಟ್ ರೂಟ್ ನ ಡಿಫ್ರೆನ್ಸಿಯೇಷನ್ ಮಾಡೋಣ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್? 1 by 2 root x. So 1 by 2 root x ಅಂದ್ರೆ e power 2x.
ಇಂಟು ಒಳಗಡೆ ಏನು ಟರ್ಮ್ ಇದೆ, ಫಸ್ಟ್ ಒಳಗಡೆ ಟರ್ಮು ಇ ಪವರ್ 2x ಅದನ್ನು ಬರ್ಕೊಳ್ತೀನಿ, ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ 2x. ಸೊ ದಟ್ ಈಸ್ 1/2 ರೂಟ್ ಆಫ್ ಇ ಪವರ್ 2x ಅಂಡ್ ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ 2x ಅಂದ್ರೆ 2 ಇಂಟು ಇ ಪವರ್ 2x. ಹೇಗೆ ಬರ್ದೆ, ಇ ಪವರ್ 2x ಡಿಫ್ರೆನ್ಸಿಯೇಷನ್ ಇ ಪವರ್ 2x ನೋ ಚೇಂಜ್, ಎಕ್ಸ್ ಜೊತೆ 2 ಇರುತ್ತೆ ಅದನ್ನ 2 ಪಕ್ಕದಲ್ಲಿ ಬರ್ಕೊಳ್ತೀವಿ ಪ್ರಾಡಕ್ಟ್ ಆಗಿ ಅಷ್ಟೇ. ಸೊ differentiation of root of e power 2x is 1/2 root of e power 2x into differentiation of e power 2x ಅಂದ್ರೆ 2 e power 2x ಆಗುತ್ತೆ. 2 cancel ಆಗುತ್ತೆ. What is the remaining value? E power 2x by root of e power 2x. ಯಾವ್ದಾದ್ರು ಆನ್ಸರ್ಸ್ ಇದೆಯಾ? ಜಸ್ಟ್ ಯು ಕ್ಯಾನ್ ಟ್ರೈ ದಿಸ್. ಇಲ್ಲ, ಎಲ್ಲ ಮಿಸ್ ಆಗಿದೆ ಆನ್ಸರ್ಸ್. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಮೇ ಬಿ ಆಪ್ಷನ್ ಡಿ ತಗೊಂಡಿದ್ದೀನಿ ನಾನು. ಓಕೆ, ಆಪ್ಷನ್ ಡಿ ಅಂದ್ರೆ ಹಿಯರ್ ಇಟ್ ಈಸ್ ಮಿಸ್ಡ್, ಇ ಪವರ್ 2x, ಇ ಪವರ್ 2x ಬೈ ರೂಟ್ ಆಫ್ ಇ ಪವರ್ 2x ಅದು ಮಿಸ್ ಆಗಿದೆ. ಸೊ ಇ ಪವರ್ 2x ಬೈ ರೂಟ್ ಆಫ್ ಇ ಪವರ್ 2x ಅಂಡ್ ದಟ್ ವಿಲ್ ಬಿ ದ ಆನ್ಸರ್, ಆಪ್ಷನ್ ಡಿ, e power 2x by root of e power 2x. Now another one, if y is equal to tan inverse of 3x, then dy by dx is, if y is equal to tan inverse of 3x, then dy by dx is ಏನು ಬರುತ್ತೆ ನೋಡೋಣ. ಸೊ dy by dx is equal to differentiation of tan inverse. ಫಸ್ಟ್ ನಾನು tan inverse ಹೇಳ್ತಾ ಇದ್ದೀನಿ ಅಂದ್ರೆ tan inverse ಫಾರ್ಮುಲಾ ಪ್ರಕಾರ ಬರಿಬೇಕಾಗತ್ತೆ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ tan inverse of x? 1/1 plus x square. ಡಿಫ್ರೆನ್ಸಿಯೇಷನ್ ಆಫ್ tan inverse x ಅಂದ್ರೆ 1/1 plus x square. ಸೊ 1/1 plus x square ಅಂದ್ರೆ ಏನು, x ಜಾಗದಲ್ಲಿ ಏನಿದೆ 3x ಇದೆ. 1/1 plus x square ಅಂದ್ರೆ 3x square into differentiation of inside term ಏನು 3x with respect to x. So differentiation of 3x is 3 by 1 plus 3x whole square. ಎಲ್ಲಿದೆ ನೋಡಿ, 3/1 plus 3x whole square is here it is. Okay, so therefore the right answer is option A, 3/1 plus 3x whole square. So hope you understood the problems on chain rule. So we just summarize that in this session we have discussed about problems on chain rule, assignments and some multiple choice questions. And in the next session we are going for successive differentiation, second order derivative, problems on second order derivative, assignments and multiple choice questions. So that is it from this session. Thank you for watching this session. Thank you very much.